ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟಿಳಿ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ತಮಗೆ ತಿಳಿಯಪಡಿಸುವುದೇನೆಂದರೆ, ನಾನು ತಮ್ಮೆಲ್ಲರ ಪ್ರೀತಿಯ ವಿಜ್ಞಾನ ಶಿಕ್ಷಕ, ವಿದ್ಯಾರ್ಥಿಗಳ ಪಾಲಿನ ರಕ್ಷಕ PG ಪೊಲೀಸ್ ಪಾಟೀಲ್. ವಿದ್ಯಾರ್ಥಿಗಳೇ, ಇಂದಿನ ದಿವಸ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅಂದರೆ ಕರ್ನಾಟಕ ಬೋರ್ಡ್ನಿಂದ ಬಿಟ್ಟಿರುವಂತಹ 2019ರಿಂದ 2025ರವರೆಗಿನ ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯದ ಮೇಲೆ ಕೇಳಿದಂಥ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಮತ್ತು 3 ಹಾಗೂ 4 ಅಂಕದ ಪ್ರಶ್ನೆಗಳ ಬಗ್ಗೆ ಸವಿವರವಾಗಿ ಅಧ್ಯಯನವನ್ನು ಮಾಡೋಣ. ಮೊದಲ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, Fe ಪ್ಲಸ್ CuSO4 Fe ಪ್ಲಸ್ CuSO4 ಎರೋ ಮಾರ್ಕ್ FeSO4 ಪ್ಲಸ್ Cu ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧ ಡ್ಯಾಶ್. ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಾರ, Fe ಪ್ಲಸ್ CuSO4 ಎರೋ ಮಾರ್ಕ್ FeSO4 ಪ್ಲಸ್ Cu. ಈ ಒಂದು ರಾಸಾಯನಿಕ ಕ್ರಿಯೆಯ ವಿಧವನ್ನು ಬರೆಯಿರಿ ಅಂತ ಹೇಳ್ಯಾರ. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಮುಖವಾಗಿ 4 ವಿಧಗಳು ಅಂತ ನಿಮ್ಗೆ ಗೊತ್ತದ. ಅಲ್ಲಿ ಆಯ್ಕೆಗಳನ್ನು ಕೊಟ್ಟಾರೆ. ಇಲ್ಲಿ ಒಂದನೇದು ಸಂಯೋಗ ಕ್ರಿಯೆ, ಎರಡನೇ ಆಪ್ಷನ್ ದ್ವಿಸ್ಥಾನಪಲ್ಲಟ ಕ್ರಿಯೆ, ಮೂರನೇ ಆಪ್ಷನ್ ವಿಭಜನ ಕ್ರಿಯೆ, ನಾಲ್ಕನೇ ಆಪ್ಷನ್ ಸ್ಥಾನಪಲ್ಲಟ ಕ್ರಿಯೆ. ನಾವು ಮೊದಲನೇದಾಗಿ ಸಂಯೋಗ ಕ್ರಿಯೆ ಎಂದರೇನು, ಸಂಯೋಗ ಕ್ರಿಯೆ ಎಂದರೇನು, ಏನು ಹೇಳ್ತದೆ ಸಂಯೋಗ ಕ್ರಿಯೆಯ ವಾಕ್ಯಪ್ಪ ಅಂದ್ರೆ, 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಕೇವಲ ಒಂದೇ ಉತ್ಪನ್ನ ಉಂಟಾದ್ರೆ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಮೇಲಿನ ರಾಸಾಯನಿಕ ಸಮೀಕರಣದಲ್ಲಿ Fe ಪ್ಲಸ್ CuSO4 ಎರೋ ಮಾರ್ಕ್ FeSO4 ಪ್ಲಸ್ Cu, ಇಲ್ಲಿ 2 ಪ್ರತಿವರ್ತಕಗಳು ಅದಾವ, 2 ಉತ್ಪನ್ನಗಳು ಅದಾವ. ಹಾಗಾಗಿ ಒಂದನೇ ಆಯ್ಕೆಗೆ ಸಂಯೋಗ ಕ್ರಿಯೆಗೆ ಹಾಗೂ ಈ ಮೇಲಿರುವಂಥ ರಾಸಾಯನಿಕ ಸಮೀಕರಣಕ್ಕೆ ಹೊಂದಾಣಿಕೆ ಆಗುವುದಿಲ್ಲ. ಹಾಗಾಗಿ ಮೊದಲನೇ ಆನ್ಸರ್ ಏನದಪ್ಪ ಅಂದ್ರೆ ತಪ್ಪದು. ನೆಕ್ಸ್ಟ್ ಆಪ್ಷನ್ ಬಿ, Fe ಪ್ಲಸ್ CuSO4 ಎರೋ ಮಾರ್ಕ್ FeSO4 ಪ್ಲಸ್ Cu. ಆಪ್ಷನ್ ಬಿ ಏನದ ಅಂದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ವಾಕ್ಯ ಏನು ಹೇಳ್ತದ, ಯಾವ ರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಆಗ್ತದೆ ಅದಕ್ಕೆ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಆದರೆ ಇಲ್ಲಿ ಅಯಾನುಗಳ ವಿನಿಮಯ ಆಗಂಗಿಲ್ಲ. ಹಾಗಾಗಿ ಎರಡನೇ ಆಯ್ಕೆ ಕೂಡ ಏನಾಗ್ಯದ ತಪ್ಪಾಗಿದೆ. ಆಪ್ಷನ್ ಸಿ ವಿಭಜನ ಕ್ರಿಯೆ. ವಿಭಜನ ಕ್ರಿಯೆ ಅಂದ್ರೆ ಏನು ಹೇಳ್ತದ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದೇ ಪ್ರತಿವರ್ತಕ ಇರಬೇಕು, ರಾಸಾಯನಿಕ ಕ್ರಿಯೆ ನಡೆದ ನಂತರ 2 ಅಥವಾ 2ಕ್ಕಿಂತ ಹೆಚ್ಚಿನ ಉತ್ಪನ್ನಗಳಾಗಬೇಕು ಅಂತ ಹೇಳ್ತದೆ. ಹಾಗಾಗಿ ಇಲ್ಲಿ 2 ಪ್ರತಿವರ್ತಕಗಳು ಅದಾವ. ಹಾಗಾಗಿ ಈ ಒಂದು ಆಯ್ಕೆ ಕೂಡ ತಪ್ಪದ. ಆಪ್ಷನ್ ಡಿ ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆಯ ವಾಕ್ಯ ಏನು ಹೇಳ್ತದಪ್ಪ ಅಂದ್ರೆ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಒಂದು ಲೋಹ ಕಡಿಮೆ ಕ್ರಿಯಾಶೀಲವನ್ನು ಹೊಂದಿರುವಂತಹ ಲೋಹದೊಂದಿಗೆ ಇರುವಂಥ ಅಯಾನನ್ನು ಲೋಹವನ್ನು ಸ್ಥಾನಪಲ್ಲಟಗೊಳಿಸಿ ಅಯಾನನ್ನು ಏನು ಮಾಡ್ತದಪ್ಪ ಅಂದ್ರೆ ತೆಗೆದುಕೊಂಡು ಹೊಸ ಸಂಯುಕ್ತವಾಗಿ ಮಾರ್ಪಡ್ತದೆ. ಹಾಗಾಗಿ ಇಲ್ಲಿ Fe ಎಂಬುದು ಒಂದು ಲೋಹ, Cu ಎಂಬುದು ಒಂದು ಲೋಹ, ಸಲ್ಫೇಟ್ ಎಂಬುದು ಒಂದು ಅಯಾನ್. Fe ಅಂದರೆ ಕಬ್ಬಿಣವು ತಾಮ್ರಕ್ಕಿಂತ ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರುವುದರಿಂದ ಕಬ್ಬಿಣದ ಸಲ್ಫೇಟ್ನಲ್ಲಿರುವಂತಹ ಕಬ್ಬಿಣವನ್ನು Fe ಏನು ಮಾಡ್ತದೆ, ತಾಮ್ರವನ್ನು ಕಬ್ಬಿಣ ಏನು ಮಾಡ್ತದೆ ಸ್ಥಾನಪಲ್ಲಟಗೊಳಿಸಿ SO4 ತನ್ನಡೆಗೆ ಸೆಳೆದುಕೊಂಡು ಕಬ್ಬಿಣದ ಸಲ್ಫೇಟ್ ಪ್ಲಸ್ ತಾಮ್ರ ಆಗಿ ಮಾರ್ಪಡ್ತದೆ. ಹಾಗಾಗಿ ಆಪ್ಷನ್ ಡಿ ಸ್ಥಾನಪಲ್ಲಟ ಕ್ರಿಯೆಯ ವಾಕ್ಯ ಹಾಗೂ ಕೊಟ್ಟಿರುವಂಥ ರಾಸಾಯನಿಕ ಸಮೀಕರಣಗಳು ಒಂದಕ್ಕೊಂದು ಹೊಂದಾಣಿಕೆಯಾಗುವುದರಿಂದ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಅಂದರೆ ಉತ್ತರ ಏನಪ್ಪ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ. ಎರಡನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂತಹ ಅನಿಲ. ಇಲ್ಲಿ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಆ ಚಿತ್ರವನ್ನು ನಿಮ್ಮ ಕಣ್ಣೆದುರಿಗೆ ತಗೋಬೇಕು. ಆವಾಗ ಕ್ಯಾಥೋಡ್ನಲ್ಲಿ ಯಾವ ಅನಿಲ ಬಿಡುಗಡೆ ಆಗ್ತದೆ ಅಂತ ಹೇಳ್ಯಾರ ಅವರು. ಕ್ಯಾಥೋಡ್ನಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೋ, ಹೈಡ್ರೋಜನ್ ಬಿಡುಗಡೆ ಆಗುತ್ತೋ, ಕ್ಲೋರಿನ್ ಬಿಡುಗಡೆ ಆಗುತ್ತೋ, ನೈಟ್ರೋಜನ್ ಬಿಡುಗಡೆ ಆಗುತ್ತೋ ಅಂತ ಕೇಳ್ಯಾರ. ನೀರಿನ ಅಣುಸೂತ್ರದಲ್ಲಿ ಏನು ಬರ್ತದೆ, H2O ಏನು ಮಾಡಬೇಕಾಗ್ಯದ, ವಿದ್ಯುತ್ ವಿಭಜನೆಗೆ ಒಳಪಡಿಸಬೇಕಾಗ್ಯದ. ನೀರಿನ ರಾಸಾಯನಿಕ ಸೂತ್ರದಲ್ಲಿ ಅಥವಾ ನೀರಿನ ಅಣುಸೂತ್ರದಲ್ಲಿ
ಏನದಪ್ಪ ಅಂದ್ರೆ ಎಚ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅದ. ಹಾಗಾಗಿ ಇಲ್ಲಿ ಕ್ಲೋರಿನ್ ಮತ್ತು ನೈಟ್ರೋಜನ್ ಇವೆರಡು ಆನ್ಸರನ್ನು ಮೊದಲು ತೆಗೆದುಬಿಡಬೇಕು. ಇವೆರಡು ಏನಪ್ಪ ಅಂದ್ರೆ ಆಯ್ಕೆಗಳು ತಪ್ಪಿವೆ, ಸಿ ಮತ್ತು ಡಿ. ಇಲ್ಲಿ ಆಕ್ಸಿಜನರೇ ಆಗಬೇಕು, ಹೈಡ್ರೋಜನರೇ ಆಗಬೇಕು. ಇಲ್ಲಿ ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂತಹ ಅನಿಲ, ಇದಕ್ಕೊಂದು ಕೋಡಿಂಗ್ ಏನಪ್ಪ ಅಂದ್ರೆ ಆ್ಯನೋಡ್. ಆ್ಯನೋಡ್ನಲ್ಲಿ ಯಾವಾಗಲೂ ಏನು ಬಿಡುಗಡೆ ಆಗುತ್ತಾ, ಆ್ಯನೋಡ್ ಅಂದ್ರೆ ಅಲ್ಲಿ ಆಕ್ಸಿಜನ್, ಆ್ಯನೋಡ ಆಕ್ಸಿಜನ್ನ, ಕ್ಯಾಥೋಡ್ನಲ್ಲಿ ಹೈಡ್ರೋಜನ್. ಹಾಗಾಗಿ ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂಥ ಅನಿಲವನ್ನು ಕೇಳ್ಯಾರ ಅವರು. ಕ್ಯಾಥೋಡ್ನಲ್ಲಿ ಯಾವುದು ಬಿಡುಗಡೆ ಆಗುತ್ತಾ, ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗುತ್ತಾ, ಆ್ಯನೋಡ್ನಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತಾ. ನಮಗೆ ಕೇಳಿದಂಥ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ಯಾರ. ಹಾಗಾಗಿ ಸರಿಯಾದ ಉತ್ತರ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗುವಂತಹ ಅನಿಲ ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಹೈಡ್ರೋಜನ್. ಮೂರನೇ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಪಲ್ಲಟಗೊಳಿಸುವ ಲೋಹ ಯಾವುದು ಅಂತ ಕೇಳ್ಯಾರ. ತಾಮ್ರದ ಸಲ್ಫೇಟ್ ದ್ರಾವಣದಿಂದ, ಈ ಪ್ರಶ್ನೆಗೆ ರಾಸಾಯನಿಕ ಸಮೀಕರಣ ಇವು ಮೊದಲನೇ ಪ್ರಶ್ನೆಯಲ್ಲಿ ಕೊಟ್ಟಾರ ನೋಡ್ರಿ. Fe+Cu SO4 ಎರೋ ಮಾರ್ಕ್ Fe SO4+Cu. ಈ ಮೂರನೇ ಪ್ರಶ್ನೆಗೆ ಸಮೀಕರಣ ಒಂದನೇ ಪ್ರಶ್ನೆಯಲ್ಲಿ ಅದ. ಏನು ಕೇಳ್ಯಾರ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಅಂತ ಕೇಳ್ಯಾರ. ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣದಿಂದ CuSO4. ಇದರಲ್ಲಿ ಸಲ್ಫೇಟ್ ಅಥವಾ ತಾಮ್ರವನ್ನು ಯಾವುದು ಪಲ್ಲಟಗೊಳಿಸ್ತದಪ್ಪ ಅಂದ್ರೆ, ತಾಮ್ರವನ್ನು ಪಲ್ಲಟಗೊಳಿಸುವುದು ಯಾವುದಪ್ಪ ಅಂದ್ರೆ ಕಬ್ಬಿಣ. ಯಾಕೆ ಕಬ್ಬಿಣ ತಾಮ್ರವನ್ನು ಪಲ್ಲಟಗೊಳಿಸ್ತದ, ತಾಮ್ರಕ್ಕಿಂತಲೂ ಕಬ್ಬಿಣದ ಕ್ರಿಯಾಶೀಲತೆ ಜಾಸ್ತಿ ಅದ. ಹಾಗಾಗಿ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಪಲ್ಲಟಗೊಳಿಸುವ ಲೋಹ ಒಂದನೇದೇನು ಕೊಟ್ಟಾರ, ಪಾದರಸ, ಎರಡನೇದು ಚಿನ್ನ, ಮೂರನೇದು ಕಬ್ಬಿಣ, ನಾಲ್ಕನೇದು ಬೆಳ್ಳಿ. ಕೊಟ್ಟಿರುವಂಥದ್ದಲ್ಲಿ ತಾಮ್ರಕ್ಕಿಂತಲೂ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಲೋಹ ಏನು ಮಾಡ್ತದ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಪಲ್ಲಟಗೊಳಿಸಿ ಏನು ಮಾಡ್ತದ, ಸಲ್ಫೇಟನ್ನು ತನ್ನ ಕಡೆಗೆ ತೆಗೆದುಕೊಳ್ತದೆ. ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಬೇಕಿತ್ತಿದು. ಹೌದಾ, ಇಲ್ಲಿ ಕೊಟ್ಟಾರ ಆಪ್ಷನ್ ಎ BaCl2+Na2SO4. BaCl2 ಅಂದರೆ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೈಡ್. ಆಪ್ಷನ್ ಬಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ. ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲ. ಆಪ್ಷನ್ ಡಿ ಸೋಡಿಯಂ ಆಕ್ಸೈಡ್ ಮತ್ತು CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಾರ. ಇದರಲ್ಲಿ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳು ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಅಂದ್ರೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಡೆಫಿನೇಷನನ್ನು ಕೊಟ್ಟಾರ. ಯಾವುದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಎಕ್ಸಾಂಪಲ್ ಆಗ್ತದಂತ ಕೇಳ್ಯಾರ ಅವರು. ಹೌದಾ, ಇಲ್ಲಿ ನೋಡ್ರಿ, ಅಯಾನುಗಳನ್ನು ವಿನಿಮಯ ಮಾಡ್ಕೋಬೇಕಂದ್ರೆ ಒಂದು ಅಯಾನನ್ನು ಕೊಡಬೇಕು, ಮತ್ತೊಂದು ಅಯಾನನ್ನು ತಗೋಬೇಕು ಪ್ರತಿವರ್ತಕಗಳು. ಹಾಗಾಗಿ ಇಲ್ಲಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಉದಾಹರಣೆ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ನೋಡ್ರಿ, BaCl2 ಮತ್ತು Na2SO4. ಇವೆರಡನ್ನು ನಾವು ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ ನಮಗೇನು ಸಿಗ್ತದೆ, 2NaCl + BaSO4, ಸೋಡಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೈಡ್ ಸಿಗ್ತದೆ. ಹಾಗಾಗಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ BaCl2 ಮತ್ತು Na2SO4 ಅಂದರೆ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಅಂತ ನಾವು ಹೇಳ್ಬೋದು. ಐದನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲ ಹಾಯಿಸಲು ಕಾರಣ ಚಿಪ್ಸ್ ಅಂತ ಕೊಟ್ಟಾರ. ಹೌದಾ, ಬಹು ಆಯ್ಕೆಯ ಪ್ರಶ್ನೆಗಳದಾಗ ಇದು ಐದನೇ ಪ್ರಶ್ನೆ ಆಗಿರ್ತದೆ. ಇಲ್ಲಿ ಸಂಕ್ಷಾರಣಗೊಳ್ಳದಂತೆ ತಡೆಗಟ್ಟಲು, ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು, ಕಮುಟುವಿಕೆ ಹೊಂದುವಂತೆ ಮಾಡಲು, ಅಪಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಅಂತ ಕೊಟ್ಟಾರ. ಹೌದಾ, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಹಾಯಿಸಲು ಕಾರಣ. ಸರಿಯಾದ ಉತ್ತರ, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಯಾಕೆ ತುಂಬುತ್ತಾರ ಅಂದ್ರೆ ಅದು ಏನಾಗಬಾರ್ದು, ಕಮುಟುವಿಕೆ ಆಗಬಾರ್ದು. ಹೌದಾ, ಕರಿದಂಥ ಆಹಾರ ಪದಾರ್ಥಗಳನ್ನು, ಚಿಪ್ಸ್ಗಳನ್ನು ನಾವು ಏನು ಮಾಡ್ತೀವಿ, ಪೊಟ್ಟಣಗಳನ್ನು ತುಂಬಬೇಕಾದ್ರೆ ಅದ್ರ ಜೊತೆಗೆ ನೈಟ್ರೋಜನ್ ಅನಿಲವನ್ನು ತುಂಬ್ತೀವಿ. ಯಾಕಪ್ಪ ಅಂದ್ರೆ ಅವು ವಾತಾವರಣದಲ್ಲಿರುವಂತಹ ಆಮ್ಲಜನಕದೊಂದಿಗೆ ವರ್ತಿಸಿ ಏನಾಗಬಾರ್ದು,
ಅವುಗಳ ವಾಸನೆ ಅವುಗಳ ರುಚಿ ಏನಾಗಬಾರ್ದಪ್ಪ ಅಂದ್ರೆ ಕೆಡಬಾರ್ದು, ಕಮುಟುವಿಕೆಗೆ ಒಳಗಾಗಬಾರ್ದು. ಹಾಗೂ ಅದನ್ನು ನಾವು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು, ಉತ್ಕರ್ಷಣೆ ಅಂದ್ರೆ ಆಕ್ಸಿಜನನ್ನು ಪಡೆದುಕೊಂಡು ಅದರ ರುಚಿ ಮತ್ತು ಅದರ ವಾಸನೆ ಏನಾಗುತ್ತಪ್ಪ ಅಂದ್ರೆ ಕೆಡುತ್ತದೆ. ಅದನ್ನು ತಡೆಗಟ್ಟಲು ನಾವೇನು ಮಾಡ್ತೀವಪ್ಪ ಅಂದ್ರೆ ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬುತ್ತೇವೆ. ಹಾಗಾಗಿ ಸರಿಯಾದ ಉತ್ತರ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು. 6ನೇ ಪ್ರಶ್ನೆ, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ, ಏಕೆಂದರೆ ಈ ಸಂಯುಕ್ತವು ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ, ಏಕೆಂದರೆ ಈ ಸಂಯುಕ್ತವು ಸರಳ ಉತ್ಪನ್ನಗಳಾಗಿ ವಿಭಜನೆ ಹೊಂದುತ್ತದೆ, ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ, ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುವುದು, ಕಂದು ಬಣ್ಣದ ಧೂಮವನ್ನು ಉತ್ಪತ್ತಿ ಮಾಡುವುದು. ಫೆರಸ್ ಸಲ್ಫೇಟ್ ಅಂದ್ರೆ FeSO4 ಇದನ್ನು ನಾವು ಕಾಯಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಇದು ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದರ ಮೂಲಕ ಏನಾಗುತ್ತಪ್ಪ ಅಂದ್ರೆ ಅದರಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ, ಹಸಿರು ಬಣ್ಣಕ್ಕೆ ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು. 7ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳು ಮತ್ತು ಅವುಗಳ ಅನುಪಾತವು ಅನುಕ್ರಮವಾಗಿ ಅಂತ ಕೇಳ್ಯಾರ. ಆಪ್ಷನ್ ಎ ಹೈಡ್ರೋಜನ್ ಆಕ್ಸಿಜನ್ 1:2 ಅಂತ ಕೇಳ್ಯಾರ, ಹೌದಾ. ನೆಕ್ಸ್ಟ್ ಆಪ್ಷನ್ ಬಿ ಆಕ್ಸಿಜನ್ ಹೈಡ್ರೋಜನ್ 2:1 ಅಂತ ಕೇಳ್ಯಾರ. ಆಪ್ಷನ್ ಸಿ ಹೈಡ್ರೋಜನ್ ಆಕ್ಸಿಜನ್ 2:1. ಆಪ್ಷನ್ ಡಿ ಆಕ್ಸಿಜನ್ ಹೈಡ್ರೋಜನ್ 1:2 ಅಂತ ಕೇಳ್ಯಾರ. ಸರಿಯಾದ ಉತ್ತರ ಹೈಡ್ರೋಜನ್ ಅನುಪಾತ ಆಕ್ಸಿಜನ್ 2:1. ನೀರಿನ ಅಣುಸೂತ್ರ ಏನದ ರೀ? H2O ಅಂದ್ರೆ ಫಸ್ಟ್ H ಬರಬೇಕು. H ಎಷ್ಟು ಪ್ರಮಾಣದಲ್ಲಿರಬೇಕು? 2 ಪ್ರಮಾಣದಲ್ಲಿ ಇರಬೇಕು. ಆಮೇಲೆ ಆಕ್ಸಿಜನ್ ಅದೆಷ್ಟು ಪ್ರಮಾಣದಲ್ಲಿರಬೇಕು? 1 ಪ್ರಮಾಣದಲ್ಲಿರಬೇಕು. ಹಾಗಾಗಿ ಇಲ್ಲಿ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವುದು ಯಾವುದು? ಹೈಡ್ರೋಜನ್. ಆ್ಯನೋಡ್ ಅಂದ್ರೆ ಆಕ್ಸಿಜನ್, ಆಕ್ಸಿಜನ್ ಇಲ್ಲಿನೂ ಇಲ್ಲಿನೂ ಹಾಗಾಗಿ ಆ್ಯನೋಡ್ನಲ್ಲಿ ಆಕ್ಸಿಜನ್ ಅಂತ ನೆನ್ಪಿಟ್ಕೋಬೋದು. ಇದು ಕ್ಯಾಥೋಡ್ನಲ್ಲಿ, ಹೈಡ್ರೋಜನ್ ಎಂಬುದು ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗುತ್ತಾ, ಆಕ್ಸಿಜನ್ ಎಂಬುದು ಆ್ಯನೋಡ್ನಲ್ಲಿ ಬಿಡುಗಡೆ ಆಗುತ್ತಾ. ಇದರ ಅನುಪಾತ ಹೈಡ್ರೋಜನ್ನ 2 ಪ್ರಮಾಣದಲ್ಲಿ, ಆಕ್ಸಿಜನ್ನ 1 ಪ್ರಮಾಣದಲ್ಲಿ. ಯಾಕೆ ಹೈಡ್ರೋಜನ್ನೇ ಜಾಸ್ತಿ ಬಿಡುಗಡೆ ಆಗುತ್ತಪ್ಪ ಅಂದ್ರೆ ನೀರಿನಲ್ಲಿ ಹೈಡ್ರೋಜನ್ನ ಪ್ರಮಾಣ 2 ಅದ, ಆಕ್ಸಿಜನ್ನ ಪ್ರಮಾಣ 1 ಅದ. ಹಾಗಾಗಿ ಆಕ್ಸಿಜನ್ಗಿಂತಲೂ ಹೈಡ್ರೋಜನ್ನ ಪ್ರಮಾಣ ಏನಾಗಿರ್ತದೆ? ಅಧಿಕವಾಗಿರ್ತದೆ ಅಂತ ಹೇಳ್ಬೋದು. 8ನೇ ಪ್ರಶ್ನೆ, CuO+H2 ಎರೋಮಾರ್ಕ್ Cu+H2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಆಪ್ಷನ್ ಎ ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ಯದ? ಹೈಡ್ರೋಜನ್ ಅಪಕರ್ಷಣೆಗೊಂಡು ನೀರು ಉಂಟಾಗಿದೆ. ಹೈಡ್ರೋಜನ್ನ ಅಪಕರ್ಷಣೆಗೊಂಡು ನೀರು ಉಂಟಾಗಿದೆ ಅಂತ ಕೇಳ್ತಾರೆ, ಹೌದಾ. ನೆಕ್ಸ್ಟ್ ಆಪ್ಷನ್ ಬಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯವಾಗಿದೆ. ಆಪ್ಷನ್ ಸಿ ತಾಮ್ರದ ಆಕ್ಸೈಡ್ ಉತ್ಕರ್ಷಣಗೊಂಡು ತಾಮ್ರ ಉಂಟಾಗಿದೆ. ಆಪ್ಷನ್ ಡಿ ತಾಮ್ರದ ಆಕ್ಸೈಡ್ ಅಪಕರ್ಷಣಗೊಂಡು ತಾಮ್ರ ಉಂಟಾಗಿದೆ. ಇಲ್ಲಿ ಸರಿಯಾದ ಉತ್ತರ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ. ನೋಡಿ ವಿದ್ಯಾರ್ಥಿಗಳೇ, CuO ಅಂದ್ರೆ ತಾಮ್ರದ ಜೊತೆಗೆ ಏನದ? ಆಮ್ಲಜನಕ ಅದ. ಎಲ್ಲಿ? ಪ್ರತಿವರ್ತಕಗಳಲ್ಲಿ. ಉತ್ಪನ್ನಗಳಲ್ಲಿ ಬಂದಾಗ ಇದೇ ಆಮ್ಲಜನಕ ಯಾವುದ್ರ ಜೊತೆಗೆ ಸೇರದಪ್ಪ ಅಂದ್ರೆ ಹೈಡ್ರೋಜನ್ ಜೊತೆಗೆ ಸೇರದ. CuO ಪ್ರತಿವರ್ತಕಗಳಲ್ಲಿ ತಾಮ್ರದ ಆಕ್ಸೈಡ್ ಇತ್ತು, ಉತ್ಪನ್ನಗಳಲ್ಲಿ ಕೇವಲ ತಾಮ್ರದ, ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಇತ್ತು, ಉತ್ಪನ್ನಗಳಲ್ಲಿ ನೀರು ಉಂಟಾಗ್ಯದ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡಿದೆ. ಅಂದರೆ ತಾಮ್ರವು ಆಮ್ಲಜನಕವನ್ನು ಕಳೆದುಕೊಂಡು ತಾಮ್ರವಾಗಿ ಉಂಟಾಗಿದೆ. ಆಪ್ಷನ್ ಡಿ ಸರಿಯಾದಂತಹ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಚಿಪ್ಸ್ಗಳಿರುವ ಪಟ್ಟಣಗಳಿಗೆ ಹಾಯಿಸುವ ಅನಿಲ. ಆಲ್ರೆಡಿ ನಾವು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಏಕೆ ತುಂಬಿರುತ್ತಾರೆ ಅಂತ ಒಂದು ಪ್ರಶ್ನೆಯನ್ನು ಓದಿವಿ. ಅದೇ ಪ್ರಶ್ನೆಯನ್ನು ಏನು ಮಾಡ್ಯಾರಪ್ಪ ಅಂದ್ರೆ ಸ್ವಲ್ಪ ಕೇಳುವಂಥ ರೀತಿಯಲ್ಲಿ ಬದಲಾವಣೆ ಮಾಡ್ಯಾರ, ಹೌದಾ. ಮೊದಲಿನ ಪ್ರಶ್ನೆಯಲ್ಲಿ ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಯಾಕೆ ಹಾಯಿಸ್ತೀವಿ ಅಂತ ಕೇಳಿದರು. ಇಲ್ಲಿ ಚಿಪ್ಸ್ಗಳಿರುವ ಪೊಟ್ಟಣಗಳಿಗೆ ಹಾಯಿಸುವ ಅನಿಲ ಯಾವುದು ಅಂತ ಕೇಳ್ಯಾರ. ಇದನ್ನು ಸರಳವಾಗಿ ನಾವು ಉತ್ತರಿಸಬಹುದು. ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ ಆಕ್ಸಿಜನ್, ಆಪ್ಷನ್ ಸಿ ಕ್ಲೋರಿನ್, ಆಪ್ಷನ್ ಡಿ ನೈಟ್ರೋಜನ್. ಸರಿಯಾದ ಉತ್ತರ ನೈಟ್ರೋಜನ್. ಏಕೆ ನೈಟ್ರೋಜನನ್ನು ಏಕೆ ಹಾಯಿಸ್ತಾರಪ್ಪ ಅಂದ್ರೆ ನೈಟ್ರೋಜನ್ ಇಲ್ಲಿ
ಆಕ್ಸಿಡೇಷನ್ ಅಥವಾ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟುವಂಥ ಒಂದು ಅನಿಲವಾಗಿರುವುದರಿಂದ ನೈಟ್ರೋಜನ್ನ ಯಾವುದೇ ಒಂದು ವಸ್ತುವಿನೊಂದಿಗೆ ವರ್ತಿಸಿದರೂ ಕೂಡ ಯಾವುದೇ ಒಂದು ಹಾನಿಯನ್ನು ಉಂಟು ಮಾಡುವುದಿಲ್ಲ. ಹಾಗಾಗಿ ನೈಟ್ರೋಜನ್ ಅನಿಲವನ್ನು ನಾವೇನು ಮಾಡ್ತೀವಿ, ಚಿಪ್ಸ್ನ ಪೊಟ್ಟಣಗಳಲ್ಲಿ ಬಳಸ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ 1 ಅಂಕದ ಪ್ರಶ್ನೆಗಳು 2019ರಿಂದ 1 ಅಂಕದ ಪ್ರಶ್ನೆಗಳನ್ನು ಕೇಳ್ಯಾರ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು 1 ಅಂಕದ ಪ್ರಶ್ನೆಗಳು. ಬಹು ಆಯ್ಕೆ ಪ್ರಶ್ನೆಗಳಿಗೂ ಕೂಡ 1 ಅಂಕ ಮತ್ತು 1 ಅಂಕದ ಪ್ರಶ್ನೆಗಳು ಅಂತ ಕೇಳ್ತಾರೆ ಎಕ್ಸಾಮ್ದಾಗ. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂತ ಕೇಳ್ಯಾರ ಅವರು. ಹೌದಾ? ನೋಡ್ರಿ, CuO + H2 ⍴ CuH2O ಈ ಒಂದು ರಾಸಾಯನಿಕ ಸಮೀಕರಣದಲ್ಲಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ. ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂದ್ರೆ ಪ್ರತಿವರ್ತಕದಲ್ಲಿ ಏನದ H2. ಹೌದಾ? ಉತ್ಪನ್ನಗಳಲ್ಲಿ ಬಂದಾಗ ಏನಾಗ್ಯದದು ಆಕ್ಸಿಜನ್ನ ತೊಗೊಂಡದ. ಅಂದ್ರೆ ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಇತ್ತು, ಉತ್ಪನ್ನಗಳಲ್ಲಿ ಏನಾಗ್ಯದ ಆಕ್ಸಿಜನನ್ನು ತೊಗೊಂಡದ. ಹಾಗಾಗಿ ಇಲ್ಲಿ ಯಾವ ಪ್ರತಿವರ್ತಕ ಉತ್ಕರ್ಷಣೆಗೆ ಒಳಗಾಗ್ಯದ? ಹೈಡ್ರೋಜನ್ ಏನಾಗ್ಯದಪ್ಪ ಅಂದ್ರೆ ತಾಮ್ರದ ಆಕ್ಸೈಡ್ನಲ್ಲಿರುವಂಥ ಆಮ್ಲಜನಕ ತಗೊಂಡು ನೀರು ಆಗ್ಯದ. ಹಾಗಾಗಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದು? ಹೈಡ್ರೋಜನ್. ನೆಕ್ಸ್ಟ್, ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂದ್ರೆ ಯಾವ ಪ್ರತಿವರ್ತಕ ಆಕ್ಸಿಜನನ್ನು ಕಳ್ಕೊಂಡುದ? ತಾಮ್ರದ ಆಕ್ಸೈಡ್ ಎಂಬ ಒಂದು ಪ್ರತಿವರ್ತಕ ಏನು ಮಾಡ್ಯದ? ಇಲ್ಲಿ ಆಕ್ಸಿಜನನ್ನು ಕಳೆದುಕೊಂಡಿದೆ. ಹಾಗಾಗಿ ತಾಮ್ರದ ಆಕ್ಸೈಡ್ ಅಂದ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ. ನೆಕ್ಸ್ಟ್, ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಅಂದರೆ ಯಾವುದಪ್ಪ ಅಂದ್ರೆ ಹೈಡ್ರೋಜನ್. ಮುಂದಿನ ಪ್ರಶ್ನೆ, 1 ಅಂಕದ ಪ್ರಶ್ನೆಯಲ್ಲಿ ಮುಂದಿನ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ರು ಅದೇ ಪ್ರಶ್ನೆ ಮತ್ತೆ ರಿಪೀಟ್ ಕೇಳ್ಯಾರ ನೋಡ್ರಿ. ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮುಟುವಿಕೆಯನ್ನು ತಡೆಗಟ್ಟಲು. ಆಪ್ಷನ್ ಒಳಗೆ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಂತ ಕೊಡ್ಬೋದು, ಅಥವಾ ಕಮುಟುವಿಕೆ ತಡೆಗಟ್ಟಲು ಅಂತ ಕೊಡ್ಬೋದು. ಎರಡೂ ಕೂಡ ಇನ್ನೊಂದು ಒಂದೇ ಅರ್ಥವನ್ನು ಕೊಡ್ತಾವೆ. ಹಾಗಾಗಿ ಚಿಪ್ಸ್ ತಯಾರಕರು ಚಿಪ್ಸ್ನ ಪಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಏಕೆ ಹಾಯಿಸುತ್ತಾರೆ ಅಂತ 1 ಅಂಕದಲ್ಲಿಯೇ ಕೇಳ್ಬೋದು, ಬಹು ಆಯ್ಕೆಗಳದಾಗರೆ ಕೇಳ್ಬೋದು. ಅದರ ಉತ್ತರ ಏನಪ್ಪ ಅಂದ್ರೆ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮುಟುವಿಕೆಯನ್ನು ತಡೆಗಟ್ಟಲು. ಆಹಾರ ಪದಾರ್ಥಗಳು ಅವುಗಳ ರುಚಿ ಮತ್ತು ವಾಸನೆಯನ್ನು ಕೆಡದಂತೆ ನೋಡಿಕೊಳ್ಳಲು ಏನು ಮಾಡ್ತೀವಿ ನಾವು? ನೈಟ್ರೋಜನ್ ಅನಿಲವನ್ನು ತುಂಬ್ತೀವಿ. ಪ್ರಶ್ನೆ 3, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕವನ್ನು ಹೆಸರಿಸಿ. ZnO ಮೀನ್ಸ್ ಜಿಂಕ್ ಆಕ್ಸೈಡ್ ಪ್ಲಸ್ C ಕಾರ್ಬನ್ ⍴ Zn + CO. ಜಿಂಕ್ ಆಕ್ಸೈಡ್ ಇದೇನಾಗ್ಯದ ರೀ? ಜಿಂಕ್ ಆಗ್ಯದ. ಕಾರ್ಬನ್ ಇದೇನಾಗ್ಯದ? ಜಿಂಕ್ ಆಕ್ಸೈಡ್ನಲ್ಲಿರುವಂಥ ಆಕ್ಸಿಜನನ್ನು ತಗೊಂಡು ಉತ್ಕರ್ಷಣೆಗೊಳಗಾಗಿ ಕಾರ್ಬನ್ ಮೊನಾಕ್ಸೈಡ್ ಆಗ್ಯದ. ನಮಗೆ ಪ್ರಶ್ನೆಯನ್ನು ಕೇಳ್ಯಾರ, ಇಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಅಂದರು. ಪ್ರತಿವರ್ತಕಗಳು ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದಪ್ಪ ಅಂದ್ರೆ C. ಆಕ್ಸಿಜನ್ ತೆಗೆದುಕೊಂಡಿರುವಂಥ ಪ್ರತಿವರ್ತಕ ಯಾವುದು ಇಲ್ಲಿ? ಕಾರ್ಬನ್. ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಆಕ್ಸಿಜನನ್ನು ಕಳೆದುಕೊಂಡಿರುವಂಥದ್ದು. ಅಪಕರ್ಷಣೆ ಅಂದ್ರೆ ಆಕ್ಸಿಜನನ್ನು ಕಳ್ಕೋಬೇಕು. ಆಕ್ಸಿಜನನ್ನು ಕಳ್ಕೊಂಡಿದ್ದು ಯಾವುದಪ್ಪ ಅಂದ್ರೆ ಜಿಂಕ್ ಆಕ್ಸೈಡ್. ಇದನ್ನು ಕನ್ನಡದಲ್ಲಿ ಸತುವಿನ ಆಕ್ಸೈಡ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, 1 ಅಂಕದಲ್ಲಿ 4ನೇ ಪ್ರಶ್ನೆ, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ. ನೋಡ್ರಿ, ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಏನಪ್ಪ ಅಂದ್ರೆ CaO. ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ CaO. ಕ್ಯಾಲ್ಸಿಯಂ ಆಕ್ಸೈಡ್ನ ಜೊತೆಗೆ ನೀರು ಅಂದರೆ H2O ವರ್ತಿಸ್ಬೇಕು. ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆಗೆ ನೀರು H2O ವರ್ತಿಸಿದಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದು ಕೆಮಿಕಲ್ ನೇಮ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನು ಕನ್ನಡದಲ್ಲಿ ಅರಳಿದ ಸುಣ್ಣ ಅಂತ ಕರೀತಾರೆ, ಅಥವಾ ನೀವು ಇದರ ಅಣುಸೂತ್ರ ಬರಿಬೋದು. ಇದು ಕ್ಯಾಲ್ಸಿಯಂ OH ಅಂದ್ರೆ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ CaO, ನೀರು ಅಂದ್ರೆ H2O. ಎರಡೂ ಕೂಡಿದಾಗ ಏನಾಗುತ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಇದು 1 ಅಂಕದ ಪ್ರಶ್ನೆ. ನೆಕ್ಸ್ಟ್, ರೆಡಾಕ್ಸ್ ಕ್ರಿಯೆಗಳು ಎಂದರೇನು ಅಂತ ಪ್ರಶ್ನೆ ಕೇಳ್ಯಾರ. ರೆಡಾಕ್ಸ್ ಕ್ರಿಯೆಗಳು ಎಂದರೇನು ಅಂತ ಕೇಳ್ಯಾರ. ಇದನ್ನು ಕನ್ನಡದಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಂದ್ರೆ ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಅಂತಹ ಕ್ರಿಯೆಗಳನ್ನು ರೆಡಾಕ್ಸ್ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆಯೂ ನಡಿಬೇಕು,
ಅಪಕರ್ಷಣೆಯೂ ನಡಿಬೇಕು. ಅಂಥ ಕ್ರಿಯೆಗಳಿಗೆ ನಾವೇನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆಗಳು ಅಥವಾ ಕನ್ನಡದಲ್ಲಿ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಂತ ಕರಿತೀವಿ. ಹೌದಾ? ಇದಕ್ಕೆ ಉದಾಹರಣೆ ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ಅದ ನೋಡ್ರಿ. CeO ಪ್ಲಸ್ H2 ಎರೋಮಾರ್ಕ್ Cu ಪ್ಲಸ್ H2O ಮತ್ತು ಅಪಕರ್ಷಣಗೊಂಡಿರುವ ಪ್ರತಿವರ್ತಕಗಳನ್ನು ತಿಳಿಸಿ, ಉತ್ಕರ್ಷಣಗೊಂಡಿರುವಂಥ ಪ್ರತಿವರ್ತಕಗಳನ್ನು ತಿಳಿಸಿ ಅಂತ ಕೇಳ್ಯಾರ. ಹೌದಾ? ಇಲ್ಲಿ CuO ಅಂದ್ರೆ ತಾಮ್ರದ ಆಕ್ಸೈಡ್. ತಾಮ್ರದ ಆಕ್ಸೈಡ್ ಏನು ಮಾಡ್ಯದ? ತನ್ನಲ್ಲಿರುವಂಥ ಆಕ್ಸಿಜನನ್ನು ಕಳೆದುಕೊಂಡದ. ಹೈಡ್ರೋಜನ್ ಏನು ಮಾಡ್ಯದ? ತಾಮ್ರದ ಆಕ್ಸೈಡ್ನಲ್ಲಿರುವಂಥ ಆಕ್ಸಿಜನನ್ನು ಪಡ್ಕೊಂಡದ. ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಪಡ್ಕೊಂಡು ನೀರಾಗ್ಯದ. ತಾಮ್ರದ ಆಕ್ಸೈಡ್ ಆಕ್ಸಿಜನ್ನ ಕಳ್ಕೊಂಡು ತಾಮ್ರ ಆಗ್ಯದ. ಈ ಒಂದು 6ನೇ ಪ್ರಶ್ನೆಯೊಳಗಿರುವಂಥ ರಾಸಾಯನಿಕ ಸಮೀಕರಣ ಏನದಲ್ಲ, ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ರೆಡಾಕ್ಸ್ ಕ್ರಿಯೆಗೆ ಎಕ್ಸಾಂಪಲ್ ಆಗುತ್ತೆ. ಉತ್ಕರ್ಷಣೆಗೊಂಡ ಪ್ರತಿವರ್ತಕ ಹೈಡ್ರೋಜನ್ನ, ಅಪಕರ್ಷಣೆಗೊಂಡ ಪ್ರತಿವರ್ತಕ ತಾಮ್ರದ ಆಕ್ಸೈಡ್. ಮುಂದಿನ ಪ್ರಶ್ನೆ ನೋಡ್ರಿ. ಪರೀಕ್ಷೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಕೇಳ್ತಾರೆ. ಪ್ರತಿಯೊಂದು ಬಹು ಆಯ್ಕೆ ಪ್ರಶ್ನೆಗಳಿಗೆ 1 ಅಂಕ, 1 ಅಂಕದ ಪ್ರಶ್ನೆಗಳಿಗೂ ಕೂಡ 1 ಅಂಕ. ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ರೋಮನ್ ಸಂಖ್ಯೆ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹೌದಾ? 2 ಅಂಕದ ಪ್ರಶ್ನೆಗಳು ಇವು. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ಯಾರ. ಹೌದಾ? ಉತ್ತರ, ನಾವು ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಇದು ಕಂದು ಬಣ್ಣದ ಧೂಮ. ಇದು ಕಂದು ಬಣ್ಣದ ಧೂಮ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ, ಸೀಸದ ನೈಟ್ರೇಟ್, ಸೀಸದ ಸಂಕೇತ ಏನದ ರೀ? PB ಅದ. ನೈಟ್ರೇಟ್ ಅಂದ್ರೆ ಏನಪ್ಪ ಅಂದ್ರೆ NO3 ಅದ. ಇಲ್ಲಿ ನಾವು 2PB 2 ಪ್ರಮಾಣದಲ್ಲಿ PB ತೊಗೊಂಡು ನೈಟ್ರೇಟನ್ನು ಕೂಡ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿವಪ್ಪ ಅಂದ್ರೆ ನಾವು 2 ಪ್ರಮಾಣದಲ್ಲಿ ನೈಟ್ರೇಟನ್ನು ತೊಗೊಂಡಿವಿ. ಹೌದಾ? ಇದು NO3 ಟೇಕನ್ ಟ್ವೈಸ್ ಅಂತ ಓದಬೇಕ್ರಿ ಇದನ್ನು. 2PB NO3 ಟೇಕನ್ ಟ್ವೈಸ್ ಎರೋಮಾರ್ಕ್ 2PbO ಪ್ಲಸ್ 4NO2 ಪ್ಲಸ್ O2 ಅಂತ ಬರ್ದಾರೆ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಹೌದಾ? ಇಲ್ಲಿ ಇನ್ನೂ ಮುಂದುವರೆದೇನು ಕೇಳಬೇಕು? ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಕೂಡ ಕೇಳ್ಬೋದು. 3 ಅಂಕದ ಪ್ರಶ್ನೆಗೆ ಕೇಳಿದ್ರೆ ಇಲ್ಲಿ ಉಂಟಾಗುವಂಥ ಕಂದು ಬಣ್ಣದ ಧೂಮ ಯಾವುದು? ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಕ್ರಿಯೆ ಬರೆಯಿರಿ. ಇಷ್ಟು ಬರೆದ್ರೆ 2 ಮಾರ್ಕ್ಸ್. ಇದನ್ನೇ 3 ಅಂಕದ ಪ್ರಶ್ನೆನೂ ಕೇಳ್ಬೋದು. ಏನಂತ ಕೇಳ್ಬೋದಪ್ಪ ಅಂದ್ರೆ ಇಲ್ಲಿ ನಡೆಯುವಂಥ ರಾಸಾಯನಿಕ ಕ್ರಿಯೆ ವಿಧ ಅಂತ ಕೇಳ್ಬೋದು. ನೋಡ್ರಿ, 2PbO NO3 ಟೇಕನ್ ಟ್ವೈಸ್ ಇದು ಒಂದೇ ಪ್ರತಿವರ್ತಕ ಅದ. ಇದನ್ನು ಕಾಯಿಸಿದಾಗ, ಇದಕ್ಕೆ ಉಷ್ಣ ನೀಡಿದಾಗ ಏನಾಗುತ್ತಪ್ಪ ಅಂದರೆ ಇದು ಉಷ್ಣ ವಿಭಜನ ಕ್ರಿಯೆಯಾಗಿ 2PbO ಸೀಸದ ಆಕ್ಸೈಡ್ ಪ್ಲಸ್ 4NO2 ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ O2 ಆಮ್ಲಜನಕ. ಒಂದೇ ಪ್ರತಿವರ್ತಕದಿಂದ 3 ಉತ್ಪನ್ನಗಳು ಉಂಟಾಗ್ಯಾವ ಅಂದ್ರೆ ಇದು ವಿಭಜನ ಕ್ರಿಯೆ. ಕಾಯಿಸಿದಾಗ ಅಂದರೆ ಇದು ಸ್ಪೆಸಿಫಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಉಷ್ಣ ವಿಭಜನ ಕ್ರಿಯೆ ಆಗುತ್ತೆ. ಹೌದಾ? ಇಲ್ಲಿ ಉಂಟಾಗುವ ಕಂದು ಬಣ್ಣದ ಧೂಮ ಅಂದ್ರೆ ಹೊಗೆ. ಕಂದು ಬಣ್ಣದ ಹೊಗೆ ಯಾವುದಪ್ಪ ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಅಂತ ನಾವು ಹೇಳ್ಬೋದು. ಎಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಆಗ್ಯದಂದ್ರೆ 4 ಪ್ರಮಾಣದಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗ್ಯದಂತ ನಾವು ಹೇಳ್ಬೋದು. 3 ಅಂಕದ ಪ್ರಶ್ನೆ ಕೇಳಿದ್ರು ಕೂಡ ನಾವು ಬರೀಲಿಕ್ಕೆ ಪ್ರಿಪೇರ್ ಆಗಿರಬೇಕು. 2 ಅಂಕದ ಪ್ರಶ್ನೆ ಕೇಳಿದ್ರು ಕೂಡ ನಾವು ಬರೀಲಿಕ್ಕೆ ಪ್ರಿಪೇರ್ ಆಗಿರಬೇಕು. ನೆಕ್ಸ್ಟ್, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ. ನೀರನ್ನು ಏನು ಮಾಡ್ತೀವಿ ನಾವು? ವಿದ್ಯುತ್ ವಿಭಜನೆ H2O ಎಂಬುದು ನೀರಿನ ಅಣುಸೂತ್ರ. ಅದನ್ನು ವಿದ್ಯುತ್ ವಿಭಜನೆಯಲ್ಲಿ ನಾವು, ಹೌದಾ, ವಿದ್ಯುತ್ತನ್ನು ಹಾಯಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ನಾವು ಪ್ರಯೋಗಾಲಯದಲ್ಲಿ ಅದನ್ನು ಸಪ್ರೇಟ್ ಮಾಡ್ಬೋದು. ಹೌದಾ? ಆ ಒಂದು ಉಪಕರಣದ ಚಿತ್ರವನ್ನು ಬಿಡಿಸಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳ್ಯಾರ. ಕೆಳಗಿನ ಭಾಗಗಳಂದ್ರೆ ಅವ್ರು ಕೊಟ್ಟಿರ್ತಾರೆ ಎಕ್ಸಾಮ್ದಾಗ. ಹೌದಾ? 2 ಭಾಗಗಳು ಕೊಟ್ಟಿರ್ತಾರೆ. ಆ 2 ಭಾಗಗಳನ್ನು ಗುರುತಿಸಬೇಕು. ಆ 2 ಭಾಗಗಳನ್ನು ಬಿಟ್ಟು ಉಳಿದಿವೆಲ್ಲ ಭಾಗಗಳು ಗುರುತಿಸಿದ್ರೆ ನಿಮಗೆ ಅಂಕಗಳು ಸಿಗಂಗಿಲ್ಲ. ಇಲ್ಲಿ 2 ಅಂಕದ ಪ್ರಶ್ನೆ ಆಗಿರೋದರಿಂದ ನಿಮಗೆ ಚಿತ್ರಕ್ಕೆ 1 ಅಂಕ, ಒಂದು ಭಾಗಕ್ಕೆ ಅರ್ಧ ಅಂಕ, ಇನ್ನೊಂದು ಭಾಗಕ್ಕೆ ಅರ್ಧ ಅಂಕವನ್ನು ಕೊಟ್ಟಿರ್ತಾರೆ. ಹೌದಾ? ಹಂತ ಹಂತವಾಗಿ ಅಂಕಗಳು ಡಿವೈಡ್ ಆಗಿರುವುದರಿಂದ ನಾವು ಚಿತ್ರ ನೀಟಾಗಿ ಪೆನ್ಸಿಲಿಂದ ನಾವೇನು ಮಾಡಬೇಕು? ಒಂದು ಬೀಕರನ್ನು ತೆಗೆದು ಅದರೊಳಗಡೆ 2 ಗ್ರಾಫೈಟ್ ದಂಡಗಳನ್ನು ಇಡಬೇಕು. ಅದಕ್ಕೆ ಸ್ವಿಚ್ಗಳನ್ನು ಜೋಡಿಸಿ, ವಯರ್ಗಳನ್ನು ಜೋಡಿಸಿ, 6 ವೋಲ್ಟೇಜ್ ಇರುವಂಥ ಬ್ಯಾಟ್ರಿಯನ್ನು ಜೋಡಿಸಿ ಏನು ಮಾಡಬೇಕು? ಅದರಲ್ಲಿ ನೀರನ್ನು ಹಾಕಿ ನಾವು ಗ್ರಾಫೈಟ್ ದಂಡವನ್ನು ಗುರುತಿಸಬೇಕು, ಕ್ಯಾಥೋಡನ್ನು ಗುರುತಿಸಬೇಕು. ಸರಳವಾದ ಚಿತ್ರ. ಈ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಲ್ಲಿ ಕೇಳುವಂಥ ಏಕೈಕ ಚಿತ್ರ, ಸರಳವಾದಂತಹ ಚಿತ್ರ. 2 ಭಾಗಗಳನ್ನು ಗುರುತಿಸಿದ್ರೆ 1 ಅಂಕ. ನೆಕ್ಸ್ಟ್, ಸರಿಯಾಗಿ ಪೆನ್ಸಿಲಿಂದ ಡಯಾಗ್ರಾಮನ್ನು ತೆಗೆದ್ರೆ 1 ಅಂಕ. ಒಟ್ಟು 2 ಅಂಕಗಳ ಪ್ರಶ್ನೆ ಇದಾಗಿರುತ್ತದೆ. ನೆಕ್ಸ್ಟ್, ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಆಕ್ಸೈಡ್ ಮತ್ತು
ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ. ನೋಡಿರಿ, ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸ್ಬೇಕತ್ತು. ಕ್ಯಾಲ್ಸಿಯಂನ ಸಂಕೇತ Ca, ಕಾರ್ಬೋನೇಟ್ನ ಸಂಕೇತ CO3. ನೋಡಿರಿ, CO ಅಂದ್ರೆ ಕ್ಯಾಲ್ಸಿಯಮ CO ಅಂದ್ರೆ ಏನಪ್ಪ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್, CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, CO3 ಅಂದ್ರೆ ಏನಪ್ಪ ಅಂದ್ರೆ ಕಾರ್ಬೋನೇಟ್. Ca ಕ್ಯಾಲ್ಸಿಯಂ, CO3 ಕಾರ್ಬೋನೇಟ್ ಎರಡು ಕೂಡಿಸಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ಒಂದು ಸಂಯುಕ್ತದ ಹೆಸರು. ಏರೋ ಮಾರ್ಕ್. ಇದನ್ನು ಏನು ಮಾಡಬೇಕು, ಇದನ್ನು ಕಾಯಿಸ್ಬೇಕಂದ್ರೆ ಇದಕ್ಕೆ ಉಷ್ಣವನ್ನು ನೀಡಬೇಕು. ಒಂದು ಪ್ರತಿವರ್ತಕದ ಇದಕ್ಕೆ ಉಷ್ಣವನ್ನು ನೀಡಬೇಕು. ಉಷ್ಣವನ್ನು ನೀಡಿದಾಗ ಇದೇನಾಗುತ್ತಾ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದಿದ್ದು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಒಂದೇ ಪ್ರತಿವರ್ತಕ ಇತ್ತು, ಎರಡು ಉತ್ಪನ್ನಗಳಾದವು. ಇದನ್ನು ಏನಂತ ಕರಿತೀವಿ ನಾವು, ವಿಭಜನ ಕ್ರಿಯೆ. ವಿಭಜನ ಕ್ರಿಯೆಯೊಳಗೆ ಸ್ಪೆಸಿಫಿಕ್ ಆಗಿ ಉಷ್ಣವನ್ನು ನೀಡಿ ಕಾಯಿಸುವುದರಿಂದ ಇದನ್ನು ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೀವಿ. ಈ ಕ್ರಿಯೆಯಲ್ಲಿ ಉಷ್ಣವು ಹೀರಲ್ಪಡುವುದರಿಂದ ನಾವು ಇದನ್ನು ಏನಂತ ಕರಿತೀವಿ, ಅಂತರ್ ಉಷ್ಣಕ ಕ್ರಿಯೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಲ್ಪಡ್ತದೋ ಅದಕ್ಕೆ ನಾವು ಅಂತರ್ ಉಷ್ಣಕ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ರಾಸಾಯನಿಕ ಸಮೀಕರಣ ಸರಿದೂಗಿದ್ದು ಕೇಳ್ಯಾರ ಅವರು. CaCO3 ಕ್ಯಾಲ್ಸಿಯಮ್ಮ ಪ್ರತಿವರ್ತಕಗಳಲ್ಲಿ ಎಷ್ಟು ಅದ ರೀ, ಒಂದದ. ಉತ್ಪನ್ನಗಳಲ್ಲಿ ಕ್ಯಾಲ್ಸಿಯಮ್ಮ ಒಂದೇ ಅದ. ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಕಾರ್ಬನ್ ಒಂದದ, ಉತ್ಪನ್ನಗಳಲ್ಲಿ ಕಾರ್ಬನ್ ಒಂದದ. ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಎಷ್ಟವ, 3 ಅದಾವ. ನಾವು ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಇಲ್ಲೊಂದು ಪ್ರತಿವರ್ತಕದಲ್ಲಿ 1 ಆಕ್ಸಿಜನ್ ಹಾಕಿವಿ, ಇಲ್ಲಿ 2 ಆಕ್ಸಿಜನ್, ಒಟ್ಟು 3 ಆಕ್ಸಿಜನ್. ಪ್ರತಿವರ್ತಕಗಳಲ್ಲಿರುವಂತಹ ಮೂಲವಸ್ತುಗಳ ಪ್ರಮಾಣ ಉತ್ಪನ್ನಗಳಲ್ಲಿರುವಂತಹ ಮೂಲವಸ್ತುಗಳ ಪ್ರಮಾಣಕ್ಕೆ ಸರಿ ಹೊಂದಿದ್ದುದರಿಂದ ಇದು ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವಾಗಿದೆ. ಇದು ಯಾವ ವಿಧಪ್ಪ ಅಂದ್ರೆ ಉಷ್ಣ ವಿಭಜನೆ ಬರಿಬೋದು, ಅಥವಾ ಕೇವಲ ವಿಭಜನೆ ಕ್ರಿಯೆ ಅಂತ ಬರಿಬೋದು, ಅಥವಾ ಅಂತರ್ ಉಷ್ಣಕ ಕ್ರಿಯೆ ಅಂತ ಬರಿಬೋದು. ಮೂರೊಳಗೆ ಯಾವುದಾದ್ರೂ ಒಂದು ಪಾಯಿಂಟ್ ಬರೆದ್ರು ಕೂಡ ನಿಮ್ಗೆ ಈ ಒಂದು ರಾಸಾಯನಿಕ ಕ್ರಿಯೆಯ ವಿಧಕ್ಕೆ 1 ಅಂಕ, ಸರಿದೂಗಿಸಿದ ಸಮೀಕರಣಕ್ಕೆ 1 ಅಂಕ, ಒಟ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು ಇದಾಗಿರುತ್ತದೆ. ಮುಂದಿನ ಪ್ರಶ್ನೆ, ಒಂದು ಪ್ರಮಾಣದಲ್ಲಿರುವ 5 ml ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿದಾಗ, ನೋಡಿರಿ, ಒಂದು ಪ್ರಮಾಣ ಅಂದ್ರೆ ಒಂದು ಬೀಕರ್ ಅದ, ಅದರಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ 5 ml ಸೋಡಿಯಂ ಸಲ್ಫೇಟ್ ದ್ರಾವಣ ಅದ. 5 ml ಏನದಪ್ಪ ಅಂದ್ರೆ ಸೋಡಿಯಂ ಸಲ್ಫೇಟ್ Na2SO4 ಅದ. ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸ್ರಿ. ಬೇರಿಯಂ ಕ್ಲೋರೈಡ್ BaCl2 ಅನ್ನು ಸೇರಿಸ್ರಿ. ಆವಾಗ ಏನಾಗುತ್ತದ ಅಲ್ಲಿ ಕೊಟ್ಟಾರ ಪ್ರಶ್ನೆಗಳನ್ನು. ರೋಮನಂಕಿ ಫಸ್ಟ್, ಉತ್ಪತ್ತಿಯಾದ ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಾನು ಇದನ್ನು ಹೇಳಬೇಕಾಗಿತ್ತು. ಪ್ರಕ್ಷೇಪ ಅಂದ್ರೇನು? ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾದಂತಹ ಉತ್ಪನ್ನ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಪನ್ನ ಬಿಡುಗಡೆ ಆಯ್ತಂದ್ರೆ ಆ ಉತ್ಪನ್ನಗಳಲ್ಲಿ ಜಲ ವಿಲೀನಗೊಳ್ಳದ, ನೀರಿನಲ್ಲಿ ಕರಗಲಾರದೆ ಕೆಳಭಾಗದಲ್ಲಿ ಸಂಗ್ರಹಣೆ ಆಗುವಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಪ್ರಕ್ಷೇಪ ಅಂತ ಕರಿತೀವಿ. ಇಲ್ಲಿ ಉತ್ಪತ್ತಿಯಾದ ಜಲ ವಿಲೀನಗೊಳ್ಳದ ಪ್ರಕ್ಷೇಪ ಯಾವುದು ಅಂತ ಕೇಳ್ಯಾರ. ಉತ್ತರ ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಎಂಬುದು ಒಂದು ಬಿಳಿಯ ಬಣ್ಣದ ಪ್ರಕ್ಷೇಪವಾಗಿರ್ತದೆ. ಇಲ್ಲಿ ಸೋಡಿಯಂ ಸಲ್ಫೇಟ್ ಅಂದ್ರೆ Na2SO4, ಬೇರಿಯಂ ಕ್ಲೋರೈಡ್ ಅಂದ್ರೆ BaCl2. ಇವೆರಡು ಪರಸ್ಪರ ಒಂದಕ್ಕೊಂದು ವರ್ತಿಸಿ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ ಇಲ್ಲಿ ಅಯಾನುಗಳ ವಿನಿಮಯ ಉಂಟಾಗಿ ಬೇರಿಯಂ ಕ್ಲೋರೈಡ್ ಇದ್ದಿದ್ದು, ಬೇರಿಯಂ ಕ್ಲೋರೈಡ್ ದ್ರಾವಣ ಇದ್ದಿದ್ದು ಏನಾಗುತ್ತಂಬ ಅಂದ್ರೆ ಬೇರಿಯಂ ಸಲ್ಫೇಟ್ ಆಗುತ್ತಾ. ಸೋಡಿಯಂ ಸಲ್ಫೇಟ್ ಇದ್ದಿನಂತ ಸೋಡಿಯಂ ಕ್ಲೋರೈಡ್ ಆಗುತ್ತಾ. ಹಾಗಾಗಿ ಇಲ್ಲಿ ನೀರೊಳಗಡೆ ಕರಗಲಾರದೆ ಬೇರಿಯಂ ಸಲ್ಫೇಟ್ ಕೆಳಭಾಗದಲ್ಲಿ ಸಂಗ್ರಹಣೆ ಆಗುವುದರಿಂದ ಇದೇನಪ್ಪ ಅಂದರೆ ಜಲ ವಿಲೀನಗೊಳ್ಳದ ವಸ್ತು ಅಥವಾ ಬಿಳಿಯ ಪ್ರಕ್ಷೇಪ ಅಂತ ನಾವು ಇದನ್ನು ಕರೀಬಹುದು. ರೋಮನಂಕಿ 2, ಬಿಳಿಯ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳನ್ನು ಹೆಸರಿಸಿ. ಇಲ್ಲಿ ಬಿಳಿಯ ಪ್ರಕ್ಷೇಪ ಉಂಟಾಗಲು ಕಾರಣವಾದಂತಹ ಅಯಾನುಗಳು ಬೇರಿಯಂ ಅಯಾನು, Ba2+, ಬೇರಿಯಂ ಅಯಾನು, SO4 2-, ಇದು ಸಲ್ಫೈಡ್ ರ್ಯಾಡಿಕಲ್ಸ್ ಅಂತ ಕರಿತೀವಿ, ಅಥವಾ ಸಲ್ಫೇಟ್ ಅಯಾನು ಅಂತ ನಾವು ಇದನ್ನು ಕರಿಬಹುದು. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ಕೇಳ್ಯಾರ. ಇಲ್ಲಿ ಜರುಗಿದ ರಾಸಾಯನಿಕ ಕ್ರಿಯೆಯ ವಿಧ. ರಾಸಾಯನಿಕ ಕ್ರಿಯೆಯ ವಿಧ ಪ್ರಕ್ಷೇಪಣ ಕ್ರಿಯೆ ಅಂತಲೂ ಕೂಡ ಕರಿತೀವಿ. ಯಾಕಂದ್ರೆ ಜಲವಿಲೀನಗೊಳ್ಳದ ವಸ್ತು BaSO4 ಬಂದಿರುವುದರಿಂದ ಅದನ್ನು ಪ್ರಕ್ಷೇಪಣ ಕ್ರಿಯೆ ಅಂತಲೂ ಕೂಡ ಕರಿತೀವಿ. ಅಥವಾ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಯಾಕೆ ನಾವು ಇದನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ? ಅಯಾನುಗಳ ನಡುವೆ ಸೋಡಿಯಂ ಸಲ್ಫೇಟ್ ದ್ರಾವಣ ಬೇರಿಯಂ ಕ್ಲೋರೈಡ್ ದ್ರಾವಣದ ನಡುವಿನಾಗದ ಅಯಾನುಗಳ ವಿನಿಮಯವಾಗಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗಿರುವುದರಿಂದ ಇಲ್ಲಿ ಜರುಗಿದ ರಾಸಾಯನಿಕ ಕ್ರಿಯೆಯ ವಿಧ ಯಾವುದಪ್ಪ ಅಂದ್ರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ನಾವು ಇದನ್ನು ಹೇಳಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 5ನೆಯ ಪ್ರಶ್ನೆ ನೋಡೋಣ.
ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಒಂದು ಕಬ್ಬಿಣದ ಮೊಳೆಯನ್ನು ಮುಳುಗಿಸಿದೆ. ಆಗ ಇಲ್ಲಿ ಯಾವ ವಿಧದ ರಾಸಾಯನಿಕ ಕ್ರಿಯೆ ಜರುಗುವುದು? ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಥವಾ ಕೆಳಗಿನ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿ. ನೋಡ್ರಿ, ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳ್ಯಾರ. ಎರಡರೊಳಗೆ ಒಂದನ್ನು ಆಯ್ಕೆ ಮಾಡಿಕೊಂಡು ಬರಿಬಹುದು. ಮೊದಲ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ, ತಾಮ್ರದ ಸಂಕೇತ Cu, ಸಲ್ಫೇಟ್ ಅಂದ್ರೆ SO4. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಸಂಕೇತ Fe, ಅದನ್ನು ಮುಳುಗಿಸಿದಾರಂತ. ಆಗ ಇಲ್ಲಿ ಯಾವ ವಿಧದ ರಾಸಾಯನಿಕ ಕ್ರಿಯೆ ಜರುಗುವುದು? ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ಯಾರ. ಹೌದಾ? ಈ ಪ್ರಶ್ನೆಯನ್ನು ಮೊದಲು ನೋಡ. ಹೌದಾ? ಏನು ಕೇಳ್ಯಾರ ಅಂದ್ರೆ ಇಲ್ಲಿ ಜರುಗುವಂತಹ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳ್ಯಾರ. ನೋಡ್ರಿ, ತಾಮ್ರದ ಸಲ್ಫೇಟ್ ಅಂದ್ರೆ CuSO4. ಹೌದಾ? CuSO4. ಅಲ್ಲಿ ಕಬ್ಬಿಣದ ಮೊಳೆ ಇಟ್ಟರಂದ್ರೆ Fe. ಆವಾಗ ಇಲ್ಲಿ ನೋಡ್ರಿ, ತಾಮ್ರ ಎಂಬುದು ಒಂದು ಲೋಹ, ಕಬ್ಬಿಣ ಎಂಬುದು ಒಂದು ಲೋಹ. ತಾಮ್ರಕ್ಕಿಂತ ಕಬ್ಬಿಣ ಅತಿ ಹೆಚ್ಚು ಕ್ರಿಯಾಶೀಲವಾದಂಥ ಲೋಹವಾಗಿರುವುದರಿಂದ ಇದೇನು ಮಾಡ್ತದ, ತಾಮ್ರವನ್ನು ಪಲ್ಲಟಗೊಳಿಸಿ SO4 ತನ್ನ ಕಡೆಗೆ ಸೆಳ್ಕೊಂಡು ಕಬ್ಬಿಣದ ಸಲ್ಫೇಟ್ ಆಗಿ ಮಾರ್ಪಡ್ತದೆ. ಹಾಗಾದರೆ ಇಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಲೋಹ ಕಡಿಮೆ ಕ್ರಿಯಾಶೀಲವಾಗಿರುವಂತಹ ಲೋಹವನ್ನು ಪಲ್ಲಟಗೊಳಿಸುವ ಕ್ರಿಯೆಯನ್ನು ಏನಂತ ಕರಿತೀವಿ ನಾವು? ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ? ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್, ಅಥವಾ ಕ್ವಶನ್ದಾಗ ಇನ್ನೊಂದು, ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. CH4 ಅಂದ್ರೆ ಮೀಥೇನ್ ಪ್ಲಸ್ O2 ಆಕ್ಸಿಜನ್, ಎರೋ ಮಾರ್ಕ್ CO2 ಪ್ಲಸ್ H2O ಅಂತ ಕೇಳ್ಯಾರ. ಹೌದಾ? ಇಲ್ಲಿ ನೋಡ್ರಿ, CH4. ಹೌದಾ? CH4 ಅಂದ್ರೆ ಪ್ರತಿವರ್ತಕಗಳಲ್ಲಿ ಕಾರ್ಬನ್ನ ಪ್ರಮಾಣ 1 ಅದ, ಹೈಡ್ರೋಜನ್ನ ಪ್ರಮಾಣ 4 ಅದಾವ, ಆಕ್ಸಿಜನ್ನ ಪ್ರಮಾಣ 2 ಅದ. ಅದೇ ರೀತಿ ಉತ್ಪನ್ನಗಳಲ್ಲಿ ನೋಡ್ರಿ, ಅವರು ಕೊಟ್ಟಂಥ ಕಚ್ಚಾ ಸಮೀಕರಣಗಳನ್ನು ನೀವು ಅಬ್ಸರ್ವೇಷನ್ ಮಾಡಬೇಕು. ಫಸ್ಟ್ ಇಲ್ಲಿ ಕಾರ್ಬನ್ ಎಷ್ಟದ? 1 ಅದ, ಇಲ್ಲಿ ಕಾರ್ಬನ್ 1 ಅದ. ಓಕೆ, ಇದು ಸೇಮ್ ಅದ. ನೆಕ್ಸ್ಟ್, ಹೈಡ್ರೋಜನ್ ಇಲ್ಲಿ 4 ಅದಾವ, ಉತ್ಪನ್ನಗಳಲ್ಲಿ ಹೈಡ್ರೋಜನ್ 2 ಅದಾವ. ಹೌದಾ? ನಾವು ಇಲ್ಲಿ ಪಕ್ಕಾ ಸಮೀಕರಣವನ್ನು ಮಾಡಿವಿ ನೋಡ್ರಿ. CH4 ಪ್ಲಸ್ ಮೇಲ್ಭಾಗದಲ್ಲಿ ಏನಿತ್ತು ರೀ, ಕಚ್ಚಾ ಸಮೀಕರಣದಲ್ಲಿ O2 ಇತ್ತು, ನಾವಿಲ್ಲೇನು ಮಾಡಿವಿ? 2O2 ಅಂತ ಮಾಡಿವಿ. ಎರೋ ಮಾರ್ಕ್ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ CO2 ಇತ್ತು, ಆ್ಯಸ್ ಇಟ್ ಈಸ್ CO2 ಅದ. ಪ್ಲಸ್ ನಮ್ಗೆ ಹೈಡ್ರೋಜನ್ನ ಪ್ರಮಾಣಗಳು, ಹೌದಾ? ಇಲ್ಲಿ ನೋಡ್ರಿ, ಆಕ್ಸಿಜನ್ ಇಲ್ಲಿ 2 ಇದ್ದು, ಇಲ್ಲಿ 3 ಇದ್ದು. ನೆಕ್ಸ್ಟ್ ಹೈಡ್ರೋಜನ್ 4 ಇದ್ದು, ಹೈಡ್ರೋಜನ್ 2 ಇದ್ದು. ಕಾರ್ಬನ್ ಸೇಮ್ ಇತ್ತು. ಅದಕ್ಕಾಗಿ ನಾವು ಇಲ್ಲಿ ಹೈಡ್ರೋಜನ್ನ ಪ್ರಮಾಣವನ್ನು ನಾವು ಏನು ಮಾಡಬೇಕಾಗಿತ್ತು? ಬ್ಯಾಲೆನ್ಸನ್ನು ಮಾಡಬೇಕಾಗಿತ್ತು. ಹೈಡ್ರೋಜನ್ ಪ್ರತಿವರ್ತಕಗಳಲ್ಲಿ 4 ಇದ್ದು, ಉತ್ಪನ್ನಗಳಲ್ಲಿ 2 ಇದ್ದು. ಹಾಗಾಗಿ ಹೈಡ್ರೋಜನ್ನ ಎಡಭಾಗದಲ್ಲಿ ನಾವು 2 ಬರೆದ್ರೆ, ಇಲ್ಲಿ ಹೈಡ್ರೋಜನ್ನ ಕೆಳಭಾಗದಲ್ಲಿ 2 ಅದ. ಎರಡೇ ಎಷ್ಟು ಹೈಡ್ರೋಜನ್ ಅದು? 4 ಹೈಡ್ರೋಜನ್ ಅದು. ಹೈಡ್ರೋಜನ್ ಎಡಭಾಗದಲ್ಲಿ 2 ಬರೆದ್ರೆ ಅದು ಆಕ್ಸಿಜನ್ ಸಂಬಂಧಪಡ್ತದೆ. ಇಲ್ಲಿ 2 ಆಕ್ಸಿಜನ್ ಅದು. ನೆಕ್ಸ್ಟ್ ಇಲ್ಲಿ ಕೂಡ ಎಷ್ಟು ಆಕ್ಸಿಜನ್ ಅದು? 2 ಅದು. ಆವಾಗ ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಎಷ್ಟದಾವ? 2 ಅದಾವ. ಆಕ್ಸಿಜನ್ ಎಡಭಾಗದಲ್ಲಿ 2 ಬರೆದ್ರೆ ಪ್ರತಿವರ್ತಕಗಳಲ್ಲಿ ಕೂಡ ಆಕ್ಸಿಜನ್ ಎಷ್ಟದು? 4 ಅದು. ಇವಾಗ ಕಾರ್ಬನ್ ಪ್ರತಿವರ್ತಕಗಳಲ್ಲಿ ಎಷ್ಟದ ರೀ? 1, ಉತ್ಪನ್ನಗಳಲ್ಲಿ 1. ಆಕ್ಸಿಜನ್ ಪ್ರತಿವರ್ತಕಗಳಲ್ಲಿ ಎಷ್ಟದವ ರೀ? 2 4, ಇಲ್ಲಿ 2, ನೆಕ್ಸ್ಟ್ ಇದು 2 4. ಹೈಡ್ರೋಜನ್ ಎಷ್ಟದವ ರೀ? 4 ಪ್ರತಿವರ್ತಕಗಳಲ್ಲಿ, ಉತ್ಪನ್ನಗಳಲ್ಲಿ 2 2s ಅಥವಾ 2 ಎಷ್ಟಪ್ಪ ಅಂದ್ರೆ 4. ಈ ರಾಸಾಯನಿಕ ಸಮೀಕರಣವನ್ನು ನಾವೇನು ಮಾಡ್ದಂಗಾಯಿತು? ಸರಿದೂಗಿಸ್ದಂಗಾಯಿತು. ನೆಕ್ಸ್ಟ್ ಕಚ್ಚಾ ಸಮೀಕರಣವನ್ನು ನೋಡ್ರಿ. 2PbNO3 ಟೇಕನ್ ಟ್ವೈಸ್, ಎರೋ ಮಾರ್ಕ್ 2PbO ಪ್ಲಸ್ NO2 ಪ್ಲಸ್ O2. ನಾವು ಈಗಾಗಲೇ ಇದನ್ನು 2 ಅಂಕದ ಪ್ರಶ್ನೆಗಳಲ್ಲಿ ನೋಡೀವಿ. ಸೀಸದ ನೈಟ್ರೇಟ್ ಎಂಬ ದ್ರಾವಣವು, ಹೌದಾ, ಕಾಸಿದಾಗ ಏನಾಗುತ್ತೆ? ಸೀಸದ ಆಕ್ಸೈಡ್ ಆಗುತ್ತೆ, ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಆಗುತ್ತೆ. ಇದಕ್ಕೆ ಕಂದು ಬಣ್ಣದ ಧೂಮ ಅಂತ ಕರಿತೀವಿ, ಪ್ಲಸ್ O2. ಹೌದಾ? ನೋಡ್ರಿ, ಇಲ್ಲೇನದ? 2Pb, ಇಲ್ಲಿ ಬರೀ Pb ಅದ, ಇಲ್ಲಿ PbO ಅದ, NO2 ಅದ, ಪ್ಲಸ್ O2 ಅದ. ನಾವು ಇದನ್ನು ಏನು ಮಾಡ್ಬೋದಪ್ಪ ಅಂದ್ರೆ, ಇಲ್ಲಿ ಆಕ್ಸಿಜನ್ ಎಷ್ಟದವ ರೀ? 3 2 6 ಅದಾವ. ಇಲ್ಲಿ ಎಷ್ಟದವ? 1 2 2. ಎಷ್ಟಪ್ಪ ಅಂದ್ರೆ 5 ಅವ. ಇಲ್ಲಿ 6 ಅದಾವ, ಇಲ್ಲಿ 5 ಅವ. ನೈಟ್ರೋಜನ್ ಎಷ್ಟದ? ಇಲ್ಲಿ ಇದು ನೈಟ್ರೋಜನ್ ಹೋಲ್ ಬ್ರ್ಯಾಕೆಟ್ ಅಂದರೆ 2 ಅಷ್ಟೇ ಸಂಬಂಧಪಡ್ತಾರೆ, 3 ಸಂಬಂಧಪಡಲ್ಲ. ನೈಟ್ರೋಜನ್ ಒಂದೇ ಅದ ಇಲ್ಲಿ ನೋಡ್ರಿ. 2PbNO3 ಟೇಕನ್ ಟ್ವೈಸ್. ಯಾಕೆ ನಾವು ಇಲ್ಲಿ ನೈಟ್ರೋಜನನ್ನು ಎಕ್ಸ್ಟ್ರಾ ಮಾಡಿದೆವು? ಹೌದಾ? 2PbO, ಇದು ಸಮೀಕರಣ ಸರಿದೂಗ್ಯದಿಲ್ಲ ನೋಡ್ರಿ. ಇಲ್ಲೇನಾಗ ಸರಿದೂಗಿಲ್ಲ. ಇಲ್ಲಿ ನೋಡ್ರಿ, 2Pb ಅದ, ಇಲ್ಲಿ ಕೂಡ 2Pb ಅದ. ನೆಕ್ಸ್ಟ್ ಇದು 2 Pbಗೂ ಸಂಬಂಧಪಡ್ತದೆ, Nಗೂ ಸಂಬಂಧಪಡ್ತದೆ, Oಗೂ ಸಂಬಂಧಪಡ್ತದೆ. ಹಾಗಾದರೆ ನೈಟ್ರೋಜನ್ ಇಲ್ಲಿ ಎಷ್ಟು ಅದಾವೆ? 2 ಅದಾವೆ. 2 ಎಷ್ಟು ನೈಟ್ರೋಜನ? 4 ನೈಟ್ರೋಜನ. ಇಲ್ಲಿ ಕೂಡ ಎಷ್ಟು ಮಾಡಬೇಕು? 4 ನೈಟ್ರೋಜನ್. ಓಕೆ, ನೆಕ್ಸ್ಟ್ ಇದು Pb ಮುಗೀತು, ಸೀಸ ಮುಗೀತು. ನೆಕ್ಸ್ಟ್ ನೈಟ್ರೋಜನ್ ಈಕ್ವಲ್ ಆಯಿತು. ನೆಕ್ಸ್ಟ್
ಆಕ್ಸಿಜನ್ ನೋಡಿರಿ 3 ಎಳೆಸ್ಟ್ರಿ 6 ಎಳೆಸ್ಟ್ರಿ 12 ಟೋಟಲ್ 12 ಆಕ್ಸಿಜನ್ ಅದಾವ. ಪಿ ಬಿ ಮುಂದೆ 2 ಅದ ಅಂದ್ರೆ ಆಕ್ಸಿಜನ್ 2. ನೆಕ್ಸ್ಟ್ ಇಲ್ಲಿ 2 ಅದ, ಇಲ್ಲಿ 4 ಅದ. ನೈಟ್ರೋಜನ್ ಎಡಭಾಗದಲ್ಲಿ 4 ಅಂದ್ರೆ ಆಕ್ಸಿಜನ್ ಸಂಬಂಧಪಡ್ತದೆ ರೀ. 4 2 8, 8 2 10. ನೆಕ್ಸ್ಟ್ 2 ಆಕ್ಸಿಜನ್ ಎಷ್ಟು ಟೋಟಲ್ 12 ಆಕ್ಸಿಜನ್. ಅದು ಪ್ರತಿವರ್ತಕಗಳಲ್ಲಿರುವಂಥ ಎಲ್ಲ ಮೂಲವಸ್ತುಗಳ ಪ್ರಮಾಣ ಏನತ್ರಿ ಉತ್ಪನ್ನಗಳಲ್ಲಿರುವಂಥ ಎಲ್ಲ ಮೂಲವಸ್ತುಗಳ ಪ್ರಮಾಣಕ್ಕೆ ಈಕ್ವಲ್ ಆಯಿತು. ಹಾಗಾಗಿ ಇದೇನಪ್ಪ ಅಂದ್ರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಕ್ರಿಯೆ ಆಯಿತು. ಕಚ್ಚಾ ಸಮೀಕರಣಗಳನ್ನು ಕೊಟ್ಟಿದ್ದರು 2, ಅದನ್ನು ನಾವೇನು ಮಾಡಿದೆವು ಸರಿದೂಗಿಸಿ ಪಕ್ಕಾ ಸಮೀಕರಣಗಳನ್ನಾಗಿ ಮಾಡಿದೆವು. ಸರಿಯಾಗಿ ವಿಚಾರ ಮಾಡಿ ಏನು ಮಾಡಬೇಕು ಸಮೀಕರಣವನ್ನು ಸರಿದೂಗಿಸ್ಬೇಕು ರೀ. ಇದಕ್ಕೆ 2 ಅಂಕದ ಪ್ರಶ್ನೆಗಳು. ಇದು ಕಡಿಮೆ ಇರ್ತದೆ ರೀ ಉತ್ತರ, ಬಟ್ ನಾವು ಮ್ಯಾಥಮೆಟಿಕ್ಸನ್ನು ಇಲ್ಲಿ ಯೂಸ್ ಮಾಡಿದೆವು ಅಂದ್ರೆ ಕಡಿಮೆ ಉತ್ತರದಲ್ಲಿ ಸರಿಯಾದ ಅಂಕಗಳನ್ನು ನಾವು ಗಳಿಸ್ಬೋದಂತ ಹೇಳ್ಬೋದು. ನೆಕ್ಸ್ಟ್ 6ನೇ ಪ್ರಶ್ನೆ, ಕಮುಟುವಿಕೆ ಎಂದರೇನು? ಕಮುಟುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ ಕೇಳ್ಯಾರ. ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಇದನ್ನು ಕಮುಟುವಿಕೆ ಎನ್ನುತ್ತೇವೆ. ನೋಡಿರಿ, ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಪದಾರ್ಥಗಳಂದ್ರೆ ಕರಿದಂಥ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಆಕ್ಸಿಜನ್ನೊತ್ತಿಗೆ ವರ್ತಿಸ್ತು ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಸ್ಮೆಲ್ ಬರುತ್ತೆ ರೀ ಮತ್ತು ಟೇಸ್ಟ್ ಕೆಡುತ್ತೆ. ಹಳ್ಳಿ ಭಾಷೆದಾಗ ಸಣ್ಣ ಮಕ್ಕಳಿಗೆ ಪಾಪಡಿಯನ್ನು ತಿನ್ನಬೇಡ್ರಿ ಕಮುಟಾಗ್ಯಾವ ಅಂತ ಹೇಳ್ತಾರಲ್ರಿ, ಅದೇ ಒಂದು ಕ್ರಿಯೆಯನ್ನು ನಾವು ವೈಜ್ಞಾನಿಕ ಭಾಷೆಯಲ್ಲಿ ಕಮುಟುವಿಕೆ ಅಂತ ಕರಿತೀವಿ ರೀ. ಹೌದಾ? ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಆಹಾರ ಪದಾರ್ಥಗಳು ಏನು ಮಾಡ್ತಾವೆ ರೀ ಕಮುಟುವಿಕೆಗೆ ಒಳಗಾಗ್ತಾವ. ಹಾಗಾದರೆ ಈ ಕಮುಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳು ನೋಡಿರಿ. ಉತ್ಕರ್ಷಣೆಯನ್ನು ತಡೆಗಟ್ಟುವ ವಸ್ತುಗಳನ್ನು ಯಾವ ವಸ್ತು ಉತ್ಕರ್ಷಣೆಯನ್ನು ತಡೆಗಟ್ಟುತ್ತದೆ ಅದಕ್ಕೆ ಪ್ರತಿ ಉತ್ಕರ್ಷಗಳು ಅಂತ ಕರಿತೀವಿ. ಯಾವ ಆಹಾರ ಪದಾರ್ಥಗಳು ಎಣ್ಣೆ ಅಥವಾ ಕೊಬ್ಬಿನ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಬೇಕಾಗಿತ್ತಂದ್ರೆ ಉತ್ಕರ್ಷಣೆಯನ್ನು ತಡೆಗಟ್ಟುವ ವಸ್ತುಗಳನ್ನು ಏನು ಮಾಡಬೇಕು ಆ ಒಂದು ಆಹಾರದ ಪೊಟ್ಟಣಕ್ಕೆ ಸೇರಿಸಬೇಕ್ರಿ. ಕರಿದ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ಸೇರಿಸಬಾರ್ದು. ಅಂದ್ರೆ ಯಾವುದೇ ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಪ್ಲಾಸ್ಟಿಕ್ನ ಪೊಟ್ಟಣಗಳಲ್ಲಿ ಹಾಕಿದಾಗ ಅಲ್ಲಿ ಅದರೊಳಗೆ ಗಾಳಿ ಸೇರಲಾರ್ದಂಗೆ ಅದನ್ನು ನಾವು ಪ್ಯಾಕ್ ಮಾಡಬೇಕ್ರಿ. ಚಿಪ್ಸ್ನ ಪೊಟ್ಟಣಕ್ಕೆ ನೈಟ್ರೋಜನ್ ಅನಿಲವನ್ನು ಹಾಯಿಸಬೇಕು. ಚಿಪ್ಸ್ನ ಪೊಟ್ಟಣದಲ್ಲಿ ಯಾವ ಅನಿಲವನ್ನು ತುಂಬಬೇಕು? ನೈಟ್ರೋಜನನ್ನು ತುಂಬಬೇಕು. ಯಾಕೆ ನೈಟ್ರೋಜನ್ ತುಂಬಬೇಕಪ್ಪ ಅಂದ್ರೆ ನೈಟ್ರೋಜನ್ನ ಒಂದು ಏನಪ್ಪ ಅಂದ್ರೆ ಪ್ರತಿ ಉತ್ಕರ್ಷಕ ವಸ್ತು ಅಂತ ನಾವು ಹೇಳ್ಬೋದು. ಇಲ್ಲಿ ಡೆಫಿನೇಷನ್ಗೆ 1 ಮಾರ್ಕ್ಸ, ಯಾವುದಾದ್ರೂ 2 ಪಾಯಿಂಟ್ ಬರೆದ್ರೆ 1 ಮಾರ್ಕ್ಸ. ಒಂದು ವೇಳೆ ತಡೆಗಟ್ಟುವ ವಿಧಾನಗಳಲ್ಲಿ ಒಂದೇ ಪಾಯಿಂಟನ್ನು ನೀವು ಬರೆದಿದ್ದೆ ಆದ್ರೆ 1.5 ಅಂದ್ರೆ ಅರ್ಧ ಮಾರ್ಕ್ಸ. ಡೆಫಿನೇಷನ್ಗೆ 1 ಮಾರ್ಕ್ಸ 1.5 ಆಗುತ್ತೆ. ಇಲ್ಲಿ ತಡೆಗಟ್ಟುವ ವಿಧಾನಗಳನ್ನು 2 ಬರೀರಿ, ಯಾವುದಾದ್ರೂ 2, 3ರಲ್ಲಿ ನಿಮಗೆ ಯಾವುದು ಈಜಿ ಅನಿಸ್ತದೆ ಅದನ್ನು ಯಾವುದಾದ್ರೂ 2 ಬರೀರಿ. ಡೆಫಿನೇಷನ್ಗೆ 1 ಅಂಕ, 2 ತಡೆಗಟ್ಟುವ ಕ್ರಮಗಳನ್ನು ಬರೆದ್ರೆ ಅದಕ್ಕೊಂದು ಅಂಕ, ಒಟ್ಟು 2 ಅಂಕಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು 3 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ 3 ಅಂಕದ ಪ್ರಶ್ನೆಗಳಲ್ಲಿ ನಾವು ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ನ ವರ್ತನೆ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ? ಏಕೆ? ನೋಡಿರಿ, ಇಲ್ಲಿ ರಾಸಾಯನಿಕ ಕ್ರಿಯೆಯ ವಿಧ ಯಾವುದತ್ತು ಬರೆದ್ರೆ 1 ಅಂಕ. ನೆಕ್ಸ್ಟ್ ಏಕೆ ಕಾರಣವನ್ನು ಬರೆದ್ರೆ 1 ಅಂಕ. ನೆಕ್ಸ್ಟ್ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆದ್ರಿ. 3 ಪ್ರಶ್ನೆಗಳನ್ನು ಕೇಳ್ಯಾರ ಅವರು. ಒಂದೇ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳನ್ನು ಕೇಳ್ಯಾರ. 3 ಪ್ರಶ್ನೆಗಳಿಗೆ ಹಂತ ಹಂತವಾಗಿ ಉತ್ತರಿಸಿದ್ರೆ ಏನು ಸಿಗ್ತಾವೆ? ನಮಗೆ 3 ಅಂಕಗಳು ಸಿಗ್ತಾವೆ. ನೋಡಿರಿ, ಅಲ್ಯೂಮಿನಿಯಂ ಸಲ್ಫೇಟ್ ಅಂದ್ರೆ Al2SO4. ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ BaCl2 ಇಲ್ಲದ ನೋಡಿರಿ 3BaCl2 ಪ್ಲಸ್ Al2SO4 ಟೇಕನ್ ಟ್ರೈಸ್. ಹೌದಾ? ಅಲ್ಯೂಮಿನಿಯಂ ಸಲ್ಫೇಟ್ ರೀ, ಇದು ಬೇರಿಯಂ ಕ್ಲೋರೈಡ್, 2 ಪರಸ್ಪರ ಒಂದಕ್ಕೊಂದು ವರ್ತಿಸ್ಯಾವ. ಆವಾಗ ಏನು ಕೇಳ್ಯಾರವರು? ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ? ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ರೀ. ಇಲ್ಲಿ ಅಯಾನುಗಳದಾವ, 2 ಪ್ರತಿವರ್ತಕಗಳಲ್ಲಿ ಅಯಾನುಗಳದಾವ, ಪರಸ್ಪರ ವಿನಿಮಯ ಆಗ್ಯಾವ. ನೋಡ್ರಿ, ಬೇರಿಯಂ ಕ್ಲೋರೈಡ್ ಇದೇನಾಗ್ಯದ? ಬೇರಿಯಂ ಸಲ್ಫೇಟ್ ಆಗ್ಯದ. ಸಲ್ಫೇಟ್ ಅಯಾನನ್ನು ತೊಗೊಂಡು ಬೇರಿಯಂ ಸಲ್ಫೇಟ್ ಆಗ್ಯದ. ಅಲ್ಯೂಮಿನಿಯಮ ಇದು ಕ್ಲೋರಿನ್ ಅಯಾನನ್ನು ತೊಗೊಂಡು ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಆಗಿ ಫಾರ್ಮೇಷನ್ ಆಗ್ಯದ. ರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳು ವಿನಿಮಯ ಆದಂದ್ರೆ ಯಾವ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ನಾವು? ಅದನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಫಸ್ಟ್ ಪಾಯಿಂಟ್, ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ? ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಅಥವಾ ಪ್ರಕ್ಷೇಪಣ ಕ್ರಿಯೆಗೆ ಉದಾಹರಣೆಯಾಗಿದೆ. ಪ್ರಕ್ಷೇಪಣ, ಬಿಳಿಯ ಪ್ರಕ್ಷೇಪಣ BaSO4. ನೆಕ್ಸ್ಟ್ ಎರಡನೇದೇನು ಕೇಳ್ಯಾರ ನೋಡ್ರಿ, ಇದರೊಳಗೆ ಸ್ವಲ್ಪ ವಿಚಾರ ಮಾಡಿರಿ. ಉದಾಹರಣೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಅಂದರೆ ಏಕೆ? ಕಾರಣ ಕೊಡಬೇಕ್ರಿ, ವೈಜ್ಞಾನಿಕ ಕಾರಣ. ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆದಿರುವುದರಿಂದ
ಬೇರಿಯಂ ಸಲ್ಫೇಟ್ನ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ. ಹಾಂ, ಇಲ್ಲಿ ಕ್ಲೋರಿನ್ ಏನಾಗ್ಯದ ಅಲ್ಯೂಮಿನಿಯಂ ಕಡೆಗೆ ಹೋಗ್ಯದ, ನೆಕ್ಸ್ಟ್ SO4 ಬೇರಿಯಂ ಕಡೆಗೆ ಬಂದದ, ಹಾಗಾಗಿ ಇಲ್ಲಿ ಅಯಾನುಗಳ ವಿನಿಮಯ ಆಗ್ಯದ. ನೆಕ್ಸ್ಟ್ ಇದರೊಳಗೆ ಮೂರನೇ ಪ್ರಶ್ನೆ ನೋಡ್ರಿ, ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ನೋಡ್ರಿ 3BaCl2, ಇಲ್ಲಿ ಬಿ ಎ ಎಷ್ಟದ 3 ಅದ, ಪ್ರತಿವರ್ತಕಗಳಲ್ಲಿ ಬಿ ಎ ಎಷ್ಟದ 3 ಅದ, ಕ್ಲೋರಿನ್ ಎಷ್ಟದ 6 ಅದ. ನೋಡ್ರಿ ಉತ್ಪನ್ನಗಳಲ್ಲಿ ಬಿ ಎ ಎಷ್ಟದ 3 ಅದ, ಉತ್ಪನ್ನಗಳಲ್ಲಿ ಕ್ಲೋರಿನ 2 3 ಎಷ್ಟದ 6 ಅದ. ಇಲ್ಲಿ ನೆನ್ಪಿಡ್ಬೇಕು ನೀವು, AL ಎಡಭಾಗದಲ್ಲಿ 2 ಅದ ಅಂದ್ರೆ ಅದು CLಗೂ ಸಂಬಂಧಪಡ್ತದೆ, Cl3 ಕೆಳಭಾಗದಲ್ಲಿ 3 ಅದ ಅಂದ್ರೆ ಕೇವಲ CL ಸಂಬಂಧಪಡ್ತದೆ, ಅಲ್ಯೂಮಿನಿಯಂಗೆ ಸಂಬಂಧಪಡಲ್ಲ. 3 2 6 ಕ್ಲೋರಿನ, 2 3 6 ಕ್ಲೋರಿನ್, 3 BA 3 BA. ನೆಕ್ಸ್ಟ್ AL2 ಎಷ್ಟದಾವ ರೀ, AL ಎಷ್ಟದಾವ 2 ಅದಾವ, ALನ ಕೆಳಗಡೆ 2 ಬರ್ತೀವಿ ಅಂದ್ರೆ ಅದು ಕೇವಲ ಅಲ್ಯೂಮಿನಿಯಂಗೆ ಅಷ್ಟೇ ಸಂಬಂಧಪಡ್ತದೆ. ನೋಡಿರಿ ALನ ಮುಂಭಾಗದಲ್ಲಿ 2 ಬರ್ದೀವಿ, ಇದು AL 2 ಅದ. ನೆಕ್ಸ್ಟ್ SO4 ಟೇಕನ್ ಟ್ರೈಸ್, ಇಲ್ಲಿ ಸಲ್ಫರ್ ಎಷ್ಟದಾವಪ್ಪ ಅಂದ್ರೆ ಸಲ್ಫರ್ 3 ಅದಾವ ರೀ, ಬ್ರ್ಯಾಕೆಟ್ ಹೊರಗೆ 3 ಅದಂದ್ರೆ ಅದು ಸಲ್ಫರ್ಗೂ ಸಂಬಂಧಪಡ್ತದೆ, ಆಕ್ಸಿಜನ್ಗೂ ಸಂಬಂಧಪಡ್ತದೆ. ಸಲ್ಫರ್ ಎಷ್ಟದಾವ 3 ಅದಾವ, ಸಲ್ಫರ್ ಎಷ್ಟೋ 3. ಆಕ್ಸಿಜನ್ ಎಷ್ಟದಾವ ನೋಡ್ರಿ, ಇಲ್ಲಿ ಇದು ಬ್ರ್ಯಾಕೆಟ್ ಹೊರಗೆ 3 ಅಂದ್ರೆ ಇದು ಗುಣಾಕಾರ ಚಿಹ್ನೆ ಇದ್ದಂಗೆ ರೀ, 3 4 ಎಷ್ಟು ರೀ 12, ಹೌದಾ. BA ಎಡಭಾಗದಲ್ಲಿ 3 ಅದಂದ್ರೆ ಇದು ಬೇರಿಯಂ ಸಂಬಂಧಪಡ್ತದೆ, ಸಲ್ಫರ್ ಸಂಬಂಧಪಡ್ತದೆ, ಆಕ್ಸಿಜನ್ನು ಸಂಬಂಧಪಡ್ತದೆ, 3 ವಸ್ತುಗಳಿಗೆ ಸಂಬಂಧಪಡ್ತದೆ. 4 3 ಎಷ್ಟು ರೀ 12. ನಾವೇನು ಮಾಡ್ದಂಗೆ ಐತಿ ಈಗ, ಪ್ರತಿವರ್ತಕಗಳಲ್ಲಿರುವ ಮೂಲವಸ್ತುಗಳ ಪ್ರಮಾಣ ಉತ್ಪನ್ನಗಳಲ್ಲಿರುವ ಮೂಲವಸ್ತುಗಳ ಪ್ರಮಾಣಕ್ಕೆ ನಾವು ಸಮನಾಗಿ ಮಾಡಿದೆವು, ಸರಿದೂಗಿಸ್ತೇವೆ. ಇದನ್ನು ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ ಅಂತ ಕರಿತೀವಿ. ನೋಡಿರಿ 3 ಪ್ರಶ್ನೆಗಳನ್ನು ಕೇಳ್ಯಾರ, 3 ಪಾಯಿಂಟ್ಗಳನ್ನು ಬರೆದ್ರೆ ನಮಗೆ ಸಂಪೂರ್ಣವಾದ 3 ಅಂಕಗಳು ನಮ್ಗೆ ಸಿಗ್ತವೆ, ಹೌದಾ. ಹಾಗಾದರೆ ಮುಂದಿನ ಪ್ರಶ್ನೆ 3 ಅಂಕದಲ್ಲಿ ಎಷ್ಟನೇ ಪ್ರಶ್ನೆಪ್ಪ ಅಂದ್ರೆ 3 ಅಂಕದಲ್ಲಿ 2ನೇ ಪ್ರಶ್ನೆ. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಗಳು ನಡೆಯುವುದನ್ನು ವೀಕ್ಷಣೆಯಿಂದ ಖಚಿತಪಡಿಸಿಕೊಳ್ಳಬಹುದು. ನೋಡಿರಿ ಇಲ್ಲಿ ಹ್ಯಾಂಗೆ ನೀವು ವೀಕ್ಷಣೆಯನ್ನು, ರಾಸಾಯನಿಕ ಕ್ರಿಯೆ ನಡೆದಂಥ ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ತಾಪದ ಬಿಡುಗಡೆ, ಅನಿಲದ ಬಿಡುಗಡೆ, ಹೌದಾ, ಇದನ್ನೆಲ್ಲವನ್ನು ನೀವು ಸ್ಟಡಿ ಮಾಡಿರಿ, ಹೌದಾ. ಇಲ್ಲಿ ಎ ಕ್ವಶನ್ ಕೇಳಿ, ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಏನು ಇಲ್ಲಿ ಬಿಡುಗಡೆ ಆಗುತ್ತಾ ಮತ್ತು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಯಾವುದು ಫಸ್ಟ್. ನೆಕ್ಸ್ಟ್ ಎರಡನೇದು ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂನ ಸಲ್ಫೇಟ್ ವರ್ತಿಸಿದಾಗ. ಫಸ್ಟ್ ನೋಡಿರಿ, ಸೀಸದ ನೈಟ್ರೇಟನ್ನು ಕಾಯಿಸಿದಾಗ 2PbNO3 ಟೇಕನ್ ಟ್ವೈಸ್, ಇದನ್ನು ಕಾಯಿಸಬೇಕು, ಉಷ್ಣವನ್ನು ನೀಡಬೇಕು, ಇದು ಡಿವೈಡ್ ಆಗುತ್ತೆ. 2PbNO3 ಏನಾಗಬೇಕು, ಡಿವೈಡ್ ಆಗಬೇಕು. ಡಿವೈಡ್ ಒಂದೇ ಪ್ರತಿವರ್ತಕ ಇದ್ದಿದ್ದು ಕಾಸ್ತಾಗೇನತ್ತ ಡಿವೈಡ್. 2PbO ಸೀಸದ ಆಕ್ಸೈಡ್ ಪ್ಲಸ್ 4NO2 ಅಂದ್ರೆ ಏನು ರೀ, ನೈಟ್ರೋಜನ್ ಡೈಆಕ್ಸೈಡ್, O2 ಅಂದ್ರೆ ಆಕ್ಸಿಜನ್, ಸೀಸದ ನೈಟ್ರೇಟ್ ಡಿವೈಡ್ ಆಗಿ 3 ಉತ್ಪನ್ನಗಳು ಸಿಕ್ಕು. ಇಲ್ಲಿ ಕಂದು ಬಣ್ಣದ ಧೂಮ, ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಪ್ಪ ಅಂದ್ರೆ ಕಂದು ಬಣ್ಣದ ಧೂಮ ಅಂದ್ರೆ ಹೊಗೆ ಹೋಗ್ತದೆ, ನೈಟ್ರೋಜನ್ ಡೈಆಕ್ಸೈಡ್. ಅವಾಗ ಏನಂತ ಕರಿತೀವಪ್ಪ ಅಂದ್ರೆ ಇದನ್ನು ನಾವು ರಾಸಾಯನಿಕ ವಿಭಜನ ಕ್ರಿಯೆ ಅಂತ ಕರಿಬೋದು. ನೋಡಿರಿ ಸರಿದೂಗ್ಯದಿಲ್ಲ, ಪ್ರತಿವರ್ತಕಗಳಲ್ಲಿ PB ಎಷ್ಟು ಅದಾವೆ ರೀ, PB 2 ಅದಾವೆ, ಇಲ್ಲಿ ಎಷ್ಟವ PB 2 ಅದಾವೆ. ಪ್ರತಿವರ್ತಕಗಳಲ್ಲಿ ನೈಟ್ರೋಜನ್ ಎಷ್ಟು ಅದಾವೆ ನೋಡಿರಿ, ಬ್ರ್ಯಾಕೆಟ್ ಹೊರಗೆ 2 ಅದ, 2 ನೈಟ್ರೋಜನ್, ಇಲ್ಲಿ 2 4 ನೈಟ್ರೋಜನ್, ಉತ್ಪನ್ನಗಳಲ್ಲಿ 4 ನೈಟ್ರೋಜನ್. ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ನೋಡಿರಿ, PB ಎಡಭಾಗದಲ್ಲಿ 2 ಅದ, PBಗೆ ಸಂಬಂಧಪಡ್ತದೆ, ನೈಟ್ರೋಜನ್ ಸಂಬಂಧಪಡ್ತದೆ, ಆಕ್ಸಿಜನ್ 3 ಮೂಲ ವಸ್ತುಗಳಿಗೆ ಸಂಬಂಧಪಡ್ತದೆ. ಇಲ್ಲಿ ನೋಡ್ರಿ ಆಕ್ಸಿಜನ್ ಬ್ರ್ಯಾಕೆಟ್ ಒಳಗೆ 3 ಅದ, ಬ್ರ್ಯಾಕೆಟ್ ಹೊರಗೆ 2 ಅದ, ಇಂಟು 3 2 6, 6 2 12. ಆಕ್ಸಿಜನ್ ಎಷ್ಟು ನೋಡಿರಿ, ಇಲ್ಲಿ 2 ಆಕ್ಸಿಜನ್, ಇಲ್ಲಿ 4 2 8 ಆಕ್ಸಿಜನ್, ಇಲ್ಲಿ 2 ಆಕ್ಸಿಜನ್, ಟೋಟಲ್ 12 ಆಕ್ಸಿಜನ್. ಪ್ರತಿವರ್ತಕಗಳಲ್ಲಿರುವ ಮೂಲವಸ್ತುಗಳ ಪ್ರಮಾಣ ಉತ್ಪನ್ನಗಳಲ್ಲಿರುವಂಥ ಮೂಲವಸ್ತುಗಳ ಪ್ರಮಾಣಕ್ಕೆ ಸಮನಾಗ್ಯದ. ಇದು ಸರಿದೂಗಿಸಿದ ರಾಸಾಯನಿಕ ಕ್ರಿಯೆ. ಇದನ್ನು ಹೆಂಗೆ ವೀಕ್ಷಣೆ ಮಾಡ್ತೀವಪ್ಪ ಅಂದ್ರೆ, ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಕಂದು ಬಣ್ಣದ ಧೂಮ ಹೊಗೆ ಉಂಟಾಗ್ತದೆ, ಆವಾಗ ನಾವು ಇದನ್ನು ಏನು ಮಾಡ್ತೀವಪ್ಪ ಅಂದ್ರೆ ವೀಕ್ಷಣೆಯಿಂದ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದದ ಎಂಬುದನ್ನು ನಾವು ಪರೀಕ್ಷಿಸಬಹುದು. ನೆಕ್ಸ್ಟ್ ಇದರೊಳಗೆ ಬಿ ಕ್ವಶನ್, ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ, ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸ್ಬೇಕತ್ತು. ನೋಡಿರಿ ಸೋಡಿಯಂ ಸಲ್ಫೇಟ್ Na2SO4 ಕೊಟ್ಟಾರ, ನೆಕ್ಸ್ಟ್ BaCl2 ಕೊಟ್ಟಾರ, ಎರೋಮಾರ್ಕ್ BaSO4 ಪ್ಲಸ್ 2NaCl ಅನ್ನು ಕೊಟ್ಟಾರ, ಹೌದಾ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣದ ಇಲ್ಲಿ ನೋಡಿರಿ Na2 ಅದ, ನೆಕ್ಸ್ಟ್ ಇಲ್ಲಿ 2Na, Na2 2Na, 2 ಸೋಡಿಯಂ ಅದ, ರೈಟ್. ಸಲ್ಫರ್ ಎಷ್ಟದ 1 ಅದ, ಇಲ್ಲಿ ಸಲ್ಫರ್ ಎಷ್ಟದ 1 ಅದ.
ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಎಷ್ಟದವ? 4 ಅದಾವ. ಉತ್ಪನ್ನಗಳಲ್ಲಿ ಆಕ್ಸಿಜನ್ ಎಷ್ಟವ? 4 ಅದಾವ. ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಬೇರಿಯಂ 1 ಅದ, ಉತ್ಪನ್ನಗಳಲ್ಲಿ ಬೇರಿಯಂ 1 ಅದ. ಪ್ರತಿವರ್ತಕಗಳಲ್ಲಿ Cl 2 ಅದಾವ ನೋಡಿರಿ. ಸೋಡಿಯಂನ ಎಡಭಾಗದಲ್ಲಿ 2 ಬರ್ದೀವಿ ಅಂದ್ರೆ 2 ಸೋಡಿಯಮ್ಮ 2 Cl. ಹೌದಾ? ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದದ ಇಲ್ಲ ಅಂತ ಹೆಂಗೆ ಪರೀಕ್ಷೆ ಮಾಡ್ತೀವಪ್ಪ ಅಂದ್ರೆ BaSO4 ಏನ್ರಿ? ಜಲವಿಲೀನಗೊಳ್ಳದ ಒಂದು ವಸ್ತು ಅಥವಾ ಬಿಳಿಯ ಬಣ್ಣದ ಪ್ರಕ್ಷೇಪ. ಬಿಳಿಯ ಬಣ್ಣದ ಪ್ರಕ್ಷೇಪ ಎಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತದ, BaSO4 ಇರ್ತದ, ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದದ, ರಾಸಾಯನಿಕ ಕ್ರಿಯೆಗಳು ನಡೆದವ. ಹಾಗಾಗಿ ಇಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪವನ್ನು ನೋಡುವುದರಿಂದ ನಾವು ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಅಂತ ತಿಳ್ಕೊಬೋದು. ಒಂದು ವೇಳೆ ಇದನ್ನೇ ಮುಂದುವರೆದು ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂದ್ರೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಈ ಕ್ವಶನ್ ಯಾವ ವಿಧದ್ದು? ರಾಸಾಯನಿಕ ವಿಭಜನ ಕ್ರಿಯೆ ಅಂತ ನಾವು ಹೇಳಬಹುದು. 3 ಅಂಕದಲ್ಲಿ 3ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ನೋಡ್ರಿ ಏನು ಕೇಳಿದ್ದಾರೆ? ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಕೇಳ್ಯಾರ. ಹೌದಾ? ಉತ್ತರ ಉಷ್ಣ. ಇಲ್ಲಿ ಉಷ್ಣ ಉತ್ತರ ಅಲ್ಲ, ಇದು ಎರೋ ಮಾರ್ಕ್ ಮೇಲೆ ಬರಬೇಕಿತ್ತಂದ್ರೆ ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಕಾಯಿಸಿದಾಗ. ಹೌದಾ? ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಉಷ್ಣವನ್ನು ನೀಡಿ ಕಾಯಿಸಿದಾಗ ಏನಾಗುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಅವರು ಪದಗಳ ರೂಪದಲ್ಲಿ ಕೊಟ್ಟಾರ, ಅದನ್ನು ನಾವು ಸಂಕೇತ ರೂಪಗಳಲ್ಲಿ ಬರೆಯುವುದರೊಂದಿಗೆ ಏನು ಮಾಡಬೇಕಪ್ಪ ಅಂದ್ರೆ ಅದನ್ನು ಸರಿದೂಗಿಸಿ ಬರಿಬೇಕು. ನೋಡಿರಿ ಮೊದಲನೇ ಪ್ರಶ್ನೆ 1 by 1 ನೋಡಿರಿ. CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಓಕೆ. ಎರೋ ಮಾರ್ಕ್ CaO ಇದು ಕ್ಯಾಲ್ಸಿಯಂ. Ca ಅಂದ್ರೆ ಕ್ಯಾಲ್ಸಿಯಂ ರೀ, O ಅಂದ್ರೆ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇದಂತೂ ಬೇಸಿಕ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ರೀ, CO2. ಇದು ಸರಿದೂಗಿಯದಿಲ್ಲ ನೋಡ್ರಿ, ಇದು Ca ಅದ, ಇಲ್ಲಿ ಒಂದು Ca. ಪ್ರತಿವರ್ತಕಗಳಲ್ಲಿ ಒಂದು ಕ್ಯಾಲ್ಸಿಯಂ, ಉತ್ಪನ್ನಗಳಲ್ಲಿ ಒಂದು ಕ್ಯಾಲ್ಸಿಯಂ. ಪ್ರತಿವರ್ತಕಗಳಲ್ಲಿ ಒಂದು ಕಾರ್ಬನ್, ಉತ್ಪನ್ನಗಳಲ್ಲಿ ಒಂದು ಕಾರ್ಬನ್. ಹೌದಾ? ಪ್ರತಿವರ್ತಕಗಳಲ್ಲಿ ಎಷ್ಟದಾವ? ಆಕ್ಸಿಜನ್ 3 ಅದಾವ. ಉತ್ಪನ್ನಗಳಲ್ಲಿ 1 + 2 ಇನ್ನು 3 ಆಕ್ಸಿಜನ್ ಐಟಮ್ಸ್ ಅದಾವ್ರಿ. ಹೌದು. ಹಾಗಾಗಿ ಮೊದಲನೇ ಪದಗಳಲ್ಲಿ ಕೊಟ್ಟಿರುವಂಥ ರಾಸಾಯನಿಕ ಸಮೀಕರಣವನ್ನು ನಾವೇನು ಮಾಡಿದೆವು? ಸಂಕೇತ ರೂಪಗಳಲ್ಲಿ ಬರೆಯೋದು. ಅದಲ್ಲದೆ ಏನು ಮಾಡಿದೆವು? ಸರಿದೂಗಿಸಿ ಬರೆದೇವ್ರಿ. ಎರಡನೇದು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಎರೋ ಮಾರ್ಕ್ ಹೈಡ್ರೋಜನ್ ಕ್ಲೋರೈಡ್. ಇದನ್ನು ಸಂಕೇತ ರೂಪದಲ್ಲಿ ಬರಿಬೇಕ್ರಿ. ನೋಡ್ರಿ, ಹೈಡ್ರೋಜನ್ H2 ಪ್ಲಸ್ Cl2 ಎರೋ ಮಾರ್ಕ್ 2HCl. ನೋಡ್ರಿ, 2 ಪ್ರಮಾಣದಲ್ಲಿ ಹೈಡ್ರೋಜನ್, 2 ಪ್ರಮಾಣದಲ್ಲಿ ಕ್ಲೋರಿನ್ ಇತ್ತು. ಎಲ್ಲಿ? ಪ್ರತಿವರ್ತಕಗಳಲ್ಲಿ. ಅದನ್ನೇನು ಉತ್ಪನ್ನಗಳಲ್ಲಿ 2HCl. Hನ ಎಡಭಾಗದಲ್ಲಿ 2 ಅಂದ್ರೆ 2 ಹೈಡ್ರೋಜನ್, ಹಾಗೂ ಇದು Clಗೂ ಸಂಬಂಧಪಡ್ತದೆ ರೀ, 2 Cl. ಹಾಗಾಗಿ ಈ ರಾಸಾಯನಿಕ ಸಮೀಕರಣವನ್ನು ನಾವೇನು ಮಾಡಿದೆವು? ಪದಗಳ ರೂಪದಲ್ಲಿ ಕೊಟ್ಟಿದ್ದನ್ನು ನಾವೇನು ಮಾಡಿದೆವು? ಸರಿದೂಗಿಸಿ ಬರ್ದೇವ್ರಿ. ನೆಕ್ಸ್ಟ್ ಮೂರನೇದು ಮ್ಯಾಗ್ನೇಸಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಎರೋ ಮಾರ್ಕ್ ಮ್ಯಾಗ್ನೇಸಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಹೌದಾ? ನೋಡಿರಿ, Mg ಪ್ಲಸ್ 2HCl. ನೋಡಿರಿ, ಮ್ಯಾಗ್ನೇಸಿಯಂ ಸಂಕೇತ ಏನದ ರೀ? ಮ್ಯಾಗ್ನೇಸಿಯಮ್ದು Mg ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ 2HCl ಎರೋ ಮಾರ್ಕ್ 2MgCl ಪ್ಲಸ್ H2. Mg ಎಷ್ಟದ? ಪ್ರತಿವರ್ತಕಗಳಲ್ಲಿ 1 ಅದ. ಉತ್ಪನ್ನಗಳಲ್ಲಿ ಎಷ್ಟದಪ್ಪ ಅಂದ್ರೆ Mg ಎಷ್ಟದ ರೀ? ಉತ್ಪನ್ನಗಳಲ್ಲಿ ಇಲ್ಲಿ Mg ಉತ್ಪನ್ನಗಳಲ್ಲಿ ಎಷ್ಟದವಪ್ಪ ಅಂದ್ರೆ ಉತ್ಪನ್ನಗಳಲ್ಲಿ Mg 2 ಅದ. ನಾವೇನು ಮಾಡಬೇಕಿತ್ತಪ್ಪ ಅಂದ್ರೆ ಇಲ್ಲಿ ಕೂಡ 2Mg ಅಂತ ಮಾಡಬೇಕಿತ್ತು. ಇಲ್ಲಿ 2Mg ಅಂತ ಮಾಡಿದ್ರೆ ಪ್ರತಿವರ್ತಕಗಳಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ವಿದ್ಯಾರ್ಥಿಗಳು, ಇದನ್ನು ಸರಿಪಡಿಸ್ಕೊಳ್ಳಿ. ಇಲ್ಲಿ 2Mg 2 ಮ್ಯಾಗ್ನೇಸಿಯಂ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 2Mg 2 ಮ್ಯಾಗ್ನೇಸಿಯಂ. ಇಲ್ಲಿ ಪ್ರತಿವರ್ತಕ 2 ಕ್ಲೋರಿನ್ 2 ಹೈಡ್ರೋಜನ್. ಈಗ 2 ಕ್ಲೋರಿನ್ 2 ಹೈಡ್ರೋಜನ್. ವಿದ್ಯಾರ್ಥಿಗಳೇ ಇಲ್ಲಿ 2 ಅಂತ ಬರೀರಿ, ಸರಿ ಆಗ್ತದೆ. ನೆಕ್ಸ್ಟ್ 3 ಅಂಕದಲ್ಲಿ 4ನೇ ಪ್ರಶ್ನೆ. ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಮತ್ತು ಏಕೆ? ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇದು ಪ್ರಶ್ನೆ ಬಹಳಷ್ಟು ಸಲ ರಿಪೀಟ್ ಆಗ್ಯದ ನೋಡ್ರಿ. ಕಬ್ಬಿಣದ ಮೊಳೆ, ಕಬ್ಬಿಣದ ಸಂಕೇತ Fe ಪ್ಲಸ್ ತಾಮ್ರದ ಸಲ್ಫೇಟ್ CuSO4 ಎರೋ ಮಾರ್ಕ್ FeSO4 ಪ್ಲಸ್ Cu. ಇಲ್ಲಿ ಕಬ್ಬಿಣದ ಮೊಳೆಯನ್ನು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಹಾಕಿದಾಗ ಅತಿ ಹೆಚ್ಚು ಕ್ರಿಯಾಶೀಲವಾದಂಥ ಲೋಹ ಕಬ್ಬಿಣ ಏನು ಮಾಡ್ತದೆ ರೀ? ಇದು ತಾಮ್ರ ಕಡಿಮೆ ಕ್ರಿಯಾಶೀಲವಾಗಿರುವಂಥ ಲೋಹವನ್ನು ಪಲ್ಲಟಗೊಳಿಸಿ SO4 ಅನ್ನು ತಗೊಂಡು FeSO4 ಆಗುತ್ತಾ ಪ್ಲಸ್ ತಾಮ್ರ Cu. ಹೌದಾ? ಯಾವ ರಾಸಾಯನಿಕ ಕ್ರಿಯೆ ವಿಧ ರೀ? ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ಏಕೆಂದರೆ ಹೆಚ್ಚು ಕ್ರಿಯಾಪಟುವಾಗಿರುವ ಕಬ್ಬಿಣ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಪಲ್ಲಟಗೊಳಿಸಿದೆ. ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಏನು ಮಾಡ್ಯದ?
ಅಲ್ಲಿ ಸಲ್ಫೇಟನ್ನು ತಗೊಂಡು ತಾಮ್ರವನ್ನು ಪಲ್ಲಟಗೊಳಿಸಿದೆ. ಹಾಗಾಗಿ ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗಿದೆ ಅಂತ ಬರಿಬೋದು. ಇದಕ್ಕೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೆ Fe+CuSO4. ಪ್ರತಿವರ್ತಕಗಳಲ್ಲಿ Fe ಎಷ್ಟದ? ಒಂದದ. ಉತ್ಪನ್ನಗಳಲ್ಲಿ Fe ಒಂದದ. ಪ್ರತಿವರ್ತಕಗಳಲ್ಲಿ Cu ಒಂದದ. ಉತ್ಪನ್ನಗಳಲ್ಲಿ Cu ಒಂದದ. ಪ್ರತಿವರ್ತಕಗಳಲ್ಲಿ ಸಲ್ಫರ್ ಒಂದದ. ಉತ್ಪನ್ನಗಳಲ್ಲಿ ಸಲ್ಫರ್ ಒಂದದ. ಪ್ರತಿವರ್ತಕಗಳಲ್ಲಿ ಆಮ್ಲಜನಕ ಎಷ್ಟದವ? 4 ಅದಾವ. ಉತ್ಪನ್ನಗಳಲ್ಲಿ ಆಮ್ಲಜನಕ ಎಷ್ಟದವ? 4 ಅದಾವ. ನೆಕ್ಸ್ಟ್ 5ನೇ ಪ್ರಶ್ನೆ, ಅದರೊಳಗೆ ಎ ಕ್ವಶನ್ ಬಿ ಕ್ವಶನ್ ಅಂತ ಕೇಳಿದ್ದಾರೆ ನೋಡಿ. ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ, ಈ ಕೆಳಗಡೆ ಒಂದು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಾರೆ. ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಗುರುತಿಸಿ. ZnO+C ಎರೋಮಾರ್ಕ್ Zn+CO. ಹೌದಾ? ಸತುವಿನ ಆಕ್ಸೈಡ್ ಅಥವಾ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಕೊಟ್ಟಾರ. ಅದೇನಾಗುತ್ತೆ? ರಾಸಾಯನಿಕ ಕ್ರಿಯೆಗಳು ನಡೆದ ನಂತರ ಜಿಂಕ್ ಆಕ್ಸೈಡ್ ಇದ್ದಿದ್ದು ಜಿಂಕ್ ಆಗ್ಯದ, ಪ್ಲಸ್ ಏನಾಗ್ಯದಪ್ಪ ಅಂದ್ರೆ ಕಾರ್ಬನ್ ಇದ್ದಿದ್ದು ಕಾರ್ಬನ್ ಮೊನಾಕ್ಸೈಡ್ ಆಗ್ಯದ. ಇಲ್ಲಿ ಉತ್ಕರ್ಷಣೆಗೊಂಡಿರೋ, ಇದು ಕೂಡ ರಿಪೀಟೆಡ್ ಕ್ವಶನ್. ಜಿಂಕ್ ಆಕ್ಸೈಡ್ ಏನು ಮಾಡಿದ? ಆಕ್ಸಿಜನ್ನ ಕಳೆದುಕೊಂಡದು. ಪ್ರತಿವರ್ತಕದಲ್ಲಿ ಏನಿತ್ತಿದು? ಜಿಂಕ್ ಆಕ್ಸೈಡ್ ಇತ್ತು. ಉತ್ಪನ್ನಗಳಲ್ಲಿ ಬಂದ ಬಳಕ ಬರೀ ಜಿಂಕ್ ಆಗ್ಯದ. ಹಾಗಾಗಿ ಆಕ್ಸಿಜನ್ ಇದು ಕಳ್ಕೊಂಡದಂದ್ರೆ ಇದು ಅಪಕರ್ಷಣೆಗೊಂಡದು. ಅಪಕರ್ಷಣೆಗೊಂಡಂತಹ ವಸ್ತು ಅಥವಾ ಪ್ರತಿವರ್ತಕ ಜಿಂಕ್ ಆಕ್ಸೈಡ್. ಉತ್ಕರ್ಷಣೆಗೊಂಡ ಪ್ರತಿವರ್ತಕ ಕಾರ್ಬನ್ ಏನು ಮಾಡಿದ್ರಿ? ಆಕ್ಸಿಜನ್ ತೊಗೊಂಡ್ಯದ. ಹಾಗಾಗಿ ಉತ್ಕರ್ಷಣೆಗೊಂಡ ಪ್ರತಿವರ್ತಕ ಅಥವಾ ಉತ್ಕರ್ಷಣೆಗೊಂಡ ವಸ್ತು ಯಾವುದಪ್ಪ ಅಂದ್ರೆ ಕಾರ್ಬನ್. ನೆಕ್ಸ್ಟ್ ಬಿ ಕ್ವಶನ್ ಕೇಳ್ಯಾರ. ಇದನ್ನು ಕೂಡ ರಿಪೀಟೆಡ್ ಕ್ವಶನ್ ರೀ ಇದು. ಕಮುಟುವಿಕೆ ಎಂದರೇನು? ಇದನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಇವಾಗಲೇ ನಾವು 2 ಅಂಕದ ಪ್ರಶ್ನೆಗಳಲ್ಲಿ ಇದನ್ನು ಏನು ಮಾಡೀವಿ? ಡಿಸ್ಕಷನ್ ಮಾಡೀವಿ. ಹೌದಾ? ಉತ್ತರ ನೋಡ್ರಿ. ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಹೌದಾ? ಯಾವುದೇ ಕರಿದಂಥ ಅಥವಾ ಕೊಬ್ಬಿನ ಅಂಶವನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳಿಗೆ ಆಕ್ಸಿಜನ್ ರಿಯಾಕ್ಟ್ ಆಯ್ತಂದ್ರೆ ಏನಾಗುತ್ತೆ? ಅದರ ಸ್ಮೆಲ್ ಚೇಂಜ್ ಆಗುತ್ತಾ, ರುಚಿ ಚೇಂಜ್ ಆಗುತ್ತಾ. ಇದನ್ನು ನಾವು ಏನಂತ ಕರಿತೀವಿ? ಕಮುಟುವಿಕೆ ಅಂತ ಕರಿತೀವಿ. ಇದನ್ನು ಹೆಂಗೆ ತಡೆಗಟ್ಟಬೇಕಪ್ಪ ಅಂದ್ರೆ, ಆ ಆಹಾರ ಪದಾರ್ಥಗಳಿಗೆ, ಯಾವ ಆಹಾರ ಪದಾರ್ಥಗಳಿಗೆ? ಎಣ್ಣೆಯಲ್ಲಿ ಕರಿದಂಥ ಆಹಾರ ಪದಾರ್ಥಗಳಿಗೆ ಏನು ಮಾಡಬೇಕು? ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಬೇಕು, ಅಥವಾ ಉತ್ಕರ್ಷಣೆಯನ್ನು ತಡೆಗಟ್ಟುವಂಥ ವಸ್ತುಗಳನ್ನು ಸೇರಿಸಬೇಕು. ಅಥವಾ 2ನೇ ಪಾಯಿಂಟ್ ನೋಡಿರಿ, ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ, ಹೌದಾ, ಗಾಳಿ ಅದರೊಳಗೆ ಹೋಗ್ಲಾರ್ದಂಗೆ ನಾವು ಅಂಥ ಸಂಗ್ರಾಹಕಗಳಲ್ಲಿ ಪೊಟ್ಟಣಗಳನ್ನು ಕಟ್ಟಿ ಅದನ್ನು ಸಂಗ್ರಹಣೆ ಮಾಡಬೇಕು. ಅಥವಾ ನೈಟ್ರೋಜನ್ ಅನಿಲವನ್ನು ತುಂಬಬೇಕು. ಯಾಕೆ ನೈಟ್ರೋಜನ್ ಅನಿಲ ತುಂಬಬೇಕಪ್ಪ ಅಂದರೆ, ಇದೊಂದು ಉತ್ಕರ್ಷಣ ಅಥವಾ ಪ್ರತಿ ಉತ್ಕರ್ಷಕ ಅಂತಂದ್ರೆ ಉತ್ಕರ್ಷಣೆ ಹೊಂದುವುದನ್ನು ತಡೆಗಟ್ಟುವ ಒಂದು ಅನಿಲವಾಗಿದೆ. ಇದು ರಿಪೀಟೆಡ್ ಕ್ವಶನ್ ರೀ. ಕಮುಟುವಿಕೆ ಎಂದರೇನು? ಅದನ್ನು ತಡೆಗಟ್ಟುವ ಕ್ರಮಗಳನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, 3 ಅಂಕದ ಪ್ರಶ್ನೆಗಳಲ್ಲಿ 6ನೇ ಪ್ರಶ್ನೆ, ಕೆಳಗಿನ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ನೋಡ್ರಿ, ಇಲ್ಲಿ ಪದಗಳ ರೂಪದಲ್ಲಿ ಕೊಟ್ಟಾರ. ಒಮ್ಮನಂಕಿ ಒಂದೇನು ಕೊಟ್ಟಾರ ನೋಡಿ. ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದೆ. ಹೌದಾ? ಸುಟ್ಟ ಸುಣ್ಣವು ಏನು ಮಾಡಿದೆ ಅಂತ? ನೀರಿನೊಂದಿಗೆ ವರ್ತಿಸಿದೆ ಅಂತ. ನೆಕ್ಸ್ಟ್ 2ನೇದು, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರುಗಳು ಸೇರಿಸಿದೆ. ನೆಕ್ಸ್ಟ್, ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದೆ. ಇವು 3 ಪದಗಳ ರೂಪದಲ್ಲಿ ಕೊಟ್ಟಾರ. ಇದನ್ನು ನಾವೇನು ಮಾಡಬೇಕು? ಸಮೀಕರಣಗಳ ರೂಪದಲ್ಲಿ ಬರಿಬೇಕು. ಕೇವಲ ರಾಸಾಯನಿಕ ಸಂಕೇತಗಳ ರೂಪದಲ್ಲಿ ಬರೆದು ಸಮೀಕರಣ ಬರೆಯೋದು ಅಷ್ಟೇ ಅಲ್ಲ, ಆ ಸಮೀಕರಣ ಏನಾಗಿರಬೇಕು? ಸರಿದೂಗಿರಬೇಕು. ಅಥವಾ ಇಲ್ಲಿ ಇನ್ನೊಂದು ಕೇಳ್ಯಾರ 3 ಅಂಕದ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. ನೋಡ್ರಿ, ಮೇಲ್ಭಾಗದಲ್ಲಿ ಪದಗಳ ರೂಪದಲ್ಲಿ ಕೊಟ್ಟಾರ, ಸಂಕೇತಗಳ ರೂಪದಲ್ಲಿ ಬರಿ ಅಂತ ಹೇಳ್ಯಾರ, ವಾಕ್ಯಗಳ ರೂಪದಲ್ಲಿ ಕೊಟ್ಟಾರ. ನೆಕ್ಸ್ಟ್ ಅಥವಾ ಕ್ವಶನ್ದಾಗ ಏನು ಕೊಟ್ಟಾರ? ಸಂಕೇತಗಳ ರೂಪದಲ್ಲಿ ಕೊಟ್ಟಾರ, ಬಟ್ ಅದು ಸರಿದೂಗಿಲ್ಲ. ಕಚ್ಚಾ ಸಮೀಕರಣವನ್ನು ಕೊಟ್ಟಾರ ಅವರು, ನಾವು ಪಕ್ಕಾ ಸಮೀಕರಣವನ್ನು ಬರಿಬೇಕಾಗುತ್ತಾ. ನೋಡ್ರಿ, ಇಲ್ಲಿ 6ನೇ ಪ್ರಶ್ನೆದಾಗ ರೋಮನಂಕಿ 1, ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದೆ. ನೋಡ್ರಿ, ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಎರಡೂ ಒಂದೇ ರೀ. ಸುಟ್ಟ ಸುಣ್ಣ ಅಂದ್ರೂ ಒಂದೇ, ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೂ ಒಂದೇ. ಕ್ಯಾಲ್ಸಿಯಂ ಆಕ್ಸೈಡ್ ಸಂಕೇತ ಕ್ಯಾಲ್ಸಿಯಂ ಅಂದ್ರೆ Ca, ಆಕ್ಸೈಡ್ ಅಂದ್ರೆ ಆಕ್ಸಿಜನ್ ರೀ, ಪ್ಲಸ್ ನೀರು ಅಂದ್ರೆ ನೀರಿನ ಸೂತ್ರ ಗೊತ್ತದ H2O ಎರೋಮಾರ್ಕ್. ಇವೆರಡು ಏನಪ್ಪ ಅಂದ್ರೆ 2 ಪ್ರತಿವರ್ತಕಗಳದಾವೆ. ಎರಡು ಕೂಡಿದಾಗ ಉತ್ಪನ್ನ ಎಷ್ಟಾಗುತ್ತೆ ಉಂಟಾಗುತ್ತಾ? 1 ಉಂಟಾಗುತ್ತೆ. ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟೇಕನ್ ಟ್ವೈಸ್ ಅಂದ್ರೆ ಏನಪ್ಪ ಅಂದ್ರೆ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಆಗುತ್ತಾ. ನೋಡ್ರಿ, ಕಾರ್ಬನ್ ಎಷ್ಟದವ? ಕ್ಯಾಲ್ಸಿಯಂ ಎಷ್ಟದ? 1 ಅದ. ಪ್ರತಿವರ್ತಕಗಳಲ್ಲಿ ಕ್ಯಾಲ್ಸಿಯಂ 1 ಅದ, ಉತ್ಪನ್ನಗಳಲ್ಲಿ ಕ್ಯಾಲ್ಸಿಯಂ 1. ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಎಷ್ಟವ? 3 ಅದಾವ. ಎಷ್ಟದವ ರೀ? ಇಲ್ಲಿ 1 ಅದ, ಇಲ್ಲಿ 1 ಅದ. ಎಷ್ಟವ? ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ 2 ಅದಾವ, ಉತ್ಪನ್ನಗಳಲ್ಲಿ 2 ಅದಾವ. ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ 2 ಅದಾವ. ನೋಡಿರಿ, ಬ್ರ್ಯಾಕೆಟ್ ಹೊರಗಡೆ ಯಾರು ಬರ್ತೀವಿ ಅಂದರೆ 2 ಆಕ್ಸಿಜನ್ 2 ಹೈಡ್ರೋಜನ್ ಅದಾವ. ಹೌದಾ? ಇದೇನಾಯ್ತಪ್ಪ ಅಂದ್ರೆ 1ನೇದೇನಾಯಿತು? ಕಂಪ್ಲೀಟ್ ಆಯ್ತು ರೀ. ನೆಕ್ಸ್ಟ್ 2ನೇದು ರೀ. 2ನೇ ಕ್ವಶನ್ ಏನದ ರೀ? ತಾಮ್ರದ ಸಲ್ಫೇಟ್
ಹೌದಾ? ಕ್ವಶನ್ ಏನು ಕೇಳ್ಯಾರ ನೋಡ್ರಿ. ಎರಡನೇದ್ದು, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರುಗಳನ್ನು ಸೇರಿಸಿದೆ. ತಾಮ್ರದ ಸಲ್ಫೇಟ್ ಅಂದ್ರೆ ತಾಮ್ರದ ಸಲ್ಫೇಟ್, ಅದರ ಅಣುಸೂತ್ರವನ್ನು ಬರ್ಕೋಬೇಕು. CuSO4 ತಾಮ್ರದ ಸಲ್ಫೇಟ್ ಪ್ಲಸ್ ಸತುವಿನ ಚೂರುಗಳು Zn, ಹೌದಾ? ಎರೋ ಮಾರ್ಕ್ ZnSO4, ಅವಾಗ ZnSO4 ಪ್ಲಸ್ Cu, ಹೌದಾ? ಇಲ್ಲಿ ನೋಡಿ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರುಗಳನ್ನು ಮಿಕ್ಸ್ ಮಾಡ್ಯಾರ. ಇಲ್ಲಿ ತಾಮ್ರ ಎಂಬುದು ಒಂದು ಲೋಹ, Zn ಎಂಬುದು ಒಂದು ಲೋಹ. ಲೋಹಗಳ ಕ್ರಿಯಾಶೀಲತೆಯ ಸರಣಿಯ ಆಧಾರವನ್ನಾಗಿಟ್ಕೊಂಡಾಗ ಇಲ್ಲಿ ತಾಮ್ರಕ್ಕಿಂತಲೂ ಯಾವುದು ಕ್ರಿಯಾಶೀಲತೆ ಹೆಚ್ಚದ? ಸತುವಿನ ಕ್ರಿಯಾಶೀಲತೆ ಹೆಚ್ಚದ, ಹೌದಾ? ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಪ್ರಕಾರ ಏನಾಗುತ್ತಾ? ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಲೋಹ ಅಥವಾ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಧಾತು ಏನು ಮಾಡ್ತದ? ಕಡಿಮೆ ಕ್ರಿಯಾಶೀಲತೆ ಇರುವಂಥ ಧಾತುವನ್ನು ಪಲ್ಲಟಗೊಳಿಸಿ ಅಲ್ಲಿರುವಂಥ ಆಯಾನುಗಳನ್ನು ತಗೊಂಡು ಏನಾಗ್ತದೆ? ಒಂದು ಸಂಯುಕ್ತ ವಸ್ತುಗಳಾಗಿ ರೆಡಿ ಆಗ್ತದೆ. ಹಾಗಾಗಿ ಅತಿ ಹೆಚ್ಚು ಕ್ರಿಯಾಶೀಲತೆ ಇರುವಂಥ Zn ತಾಮ್ರವನ್ನು ಪಲ್ಲಟಗೊಳಿಸಿ SO4 ತೆಗೆದುಕೊಂಡು ಏನಾಗುತ್ತಾ? ಸತುವಿನ ಸಲ್ಫೇಟ್ ಆಗುತ್ತಾ. ಪ್ಲಸ್ ಏನು ಬರಿಬೇಕು? ತಾಮ್ರವನ್ನು ಬರಿಬೇಕು. ನೆಕ್ಸ್ಟ್ ಇಲ್ಲಿ ಮೂರನೇ ಪ್ರಶ್ನೆ ಏನು ಕೇಳಿದರು ಪದಗಳ ರೂಪದಲ್ಲಿ ವಿದ್ಯಾರ್ಥಿಗಳೇ? ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದಾಗ, ಹೌದಾ? ನೋಡಿರಿ, ಸೋಡಿಯಂ ಕ್ಲೋರೈಡ್ ಪ್ಲಸ್ ಬೆಳ್ಳಿಯ ನೈಟ್ರೇಟ್ ಇವೆರಡು ದ್ರಾವಣಗಳು, ಎರಡನ್ನು ಮಿಕ್ಸ್ ಮಾಡಿದಾಗ ನಮಗೆ ಬೆಳ್ಳಿಯ ಕ್ಲೋರೈಡ್ ಮತ್ತು ಸೋಡಿಯಂ ನೈಟ್ರೇಟ್ ಸಿಗುತ್ತಂತ, ಹೌದಾ? ಸೋಡಿಯಂ ಕ್ಲೋರೈಡ್, ಸೋಡಿಯಂನ ಸಂಕೇತ ಏನದ? Na ಅದ. ಕ್ಲೋರೈಡ್ನ ಸಂಕೇತ ಏನದ? Cl ಅದ. ಪ್ಲಸ್ ಬೆಳ್ಳಿಯ ಸಂಕೇತ ಏನದ? Ag ಅದ. ನೈಟ್ರೇಟ್ನ ಸಂಕೇತ ಏನದ? NO3, ಹೌದಾ? ಇವೆರಡು ಪ್ರತಿವರ್ತಕಗಳದಾವ, ಹೌದಾ? ಇವೆರಡು ಏನಾಗ್ಯಾವ ನೋಡ್ರಿ, ಇಲ್ಲಿ Cl ಎಂಬುದು ಅಯಾನು, NO3 ಎಂಬುದು ಅಯಾನು, ಸೋಡಿಯಂ ಎಂಬುದು ಒಂದು ಲೋಹ, ನೆಕ್ಸ್ಟ್ ಬೆಳ್ಳಿ ಎಂಬುದು ಒಂದು ಲೋಹ. ಇಲ್ಲೇನು ಮಾಡ್ಯಾವ? ಎರಡು ಅಯಾನುಗಳ ನಡುವೆ ಅಥವಾ ಎರಡು ಪ್ರತಿವರ್ತಕಗಳ ನಡುವೆ ಏನಾಗ್ಯದ? ಅಯಾನುಗಳ ವಿನಿಮಯ ಆಗ್ಯದ, ಹೌದಾ? NaCl ಎಲ್ಲಿ ಬಂದದ? Ag ಮುಂದೆ ಬಂದದ. NO3 ಎಲ್ಲಿ ಬಂದದ? NO3 ಏನು ಬಂದದ? Na ಸೋಡಿಯಂ ಮುಂದೆ ಬಂದದ, ಹೌದಾ? ಇಲ್ಲಿ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬೋದು? ಅಯಾನುಗಳ ಪರಸ್ಪರ ವಿನಿಮಯವಾಗಿರುವುದರಿಂದ ಇದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ನೋಡಿರಿ, ಪ್ರತಿವರ್ತಕಗಳಲ್ಲಿ Na ಎಷ್ಟದ? ಒಂದದ. ಉತ್ಪನ್ನಗಳಲ್ಲಿ Na ಒಂದದ. ಪ್ರತಿವರ್ತಕಗಳಲ್ಲಿ ಕ್ಲೋರಿನ್ ಒಂದದ. ಉತ್ಪನ್ನಗಳಲ್ಲಿ ಕ್ಲೋರಿನ್ ಒಂದದ. ಪ್ರತಿವರ್ತಕಗಳಲ್ಲಿ Ag ಒಂದದ. ಉತ್ಪನ್ನಗಳಲ್ಲಿ Ag ಒಂದದ. ಪ್ರತಿವರ್ತಕಗಳಲ್ಲಿ ನೈಟ್ರೋಜನ್ ಒಂದದ. ಉತ್ಪನ್ನಗಳಲ್ಲಿ ನೈಟ್ರೋಜನ್. ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಮೂರದ. ಉತ್ಪನ್ನಗಳಲ್ಲಿ ಆಕ್ಸಿಜನ್ ಮೂರದ. ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಗಿದೆ. ಇದ್ರಾಗ ಏನು ಮಾಡ್ರಪ್ಪ? ನಿಮ್ಗೆ ಚಾಯ್ಸ್ ಕ್ವಶನ್ ಕೊಟ್ಟಾರ, ಹೌದಾ? ಅಥವಾ ಇಲ್ಲಿ ಮೇಲ್ಭಾಗದಲ್ಲಿ ಕೊಟ್ಟಾರ ನೋಡ್ರಿ ಪ್ರಶ್ನೆ, ಹೌದಾ? H2 + O2 = 2H2O. ಇಲ್ಲಿ H ಎರಡು ಅದಾವ. ನೆಕ್ಸ್ಟ್ ಆಕ್ಸಿಜನ್ ಎರಡು ಅದಾವ. H2O ಹೈಡ್ರೋಜನ್ ಎರಡು ಅದಾವ. ಆಕ್ಸಿಜನ್ ಒಂದೇ ಕೊಟ್ಟಾರ. ನಾವು ಆಕ್ಸಿಜನ್ ಕೂಡ ಎರಡು ಆಗಂಗೆ ಏನು ಮಾಡಬೇಕು? ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸ್ಬೇಕು. ಆವಾಗ ನಾವು Hನ ಎಡಭಾಗದಲ್ಲಿ, ಹೌದಾ? Hನ ಎಡಭಾಗದಲ್ಲಿ ಎಲ್ಲಿಪ್ಪ ಅಂದ್ರೆ ಉತ್ಪನ್ನಗಳಲ್ಲಿ Hನ ಎಡಭಾಗದಲ್ಲಿ ಎರಡು ಬರೆದಾಗ ಇಲ್ಲಿ ಹೈಡ್ರೋಜನ್ಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಏನಾಗುತ್ತಪ್ಪ ಅಂದ್ರೆ ಆಕ್ಸಿಜನ್ಗಳ ಸಂಖ್ಯೆನೂ ಕೂಡ ಜಾಸ್ತಿ. Hನ ಎಡಭಾಗದಲ್ಲಿ ಬರೆದ್ರೆ ಎರಡು ಮೂಲ ವಸ್ತುಗಳಿಗೆ ಸಂಬಂಧಪಡ್ತದೆ. ನಾವು ಆಕ್ಸಿಜನ್ ಎರಡು ಮಾಡಬೇಕಿತ್ತು. ಏನು ಮಾಡಿದೆವು? ಆಕ್ಸಿಜನನ್ನು ಉತ್ಪನ್ನಗಳಲ್ಲಿ ಎರಡು ಮಾಡಿದೆವು, ಪ್ರತಿವರ್ತಕಗಳಲ್ಲಿ ಎರಡದ. ಆಕ್ಸಿಜನ್ ಏನೋ ಈಕ್ವಲ್ ಆಯಿತು. ಬಟ್ ಇಲ್ಲಿ ಹೈಡ್ರೋಜನ್ ಏನಾಗಿತ್ತಪ್ಪ ಅಂದ್ರೆ 4 ಆಯಿತು. ಮೊದಲ ಕ್ವಶನ್ದಾಗ ಇಲ್ಲಿ H2 ಅಷ್ಟೇ ಇತ್ತು. Hನ ಎಡಭಾಗದಲ್ಲಿ ಪ್ರತಿವರ್ತಕಗಳಲ್ಲಿ ಕೂಡ Hನ ಎಡಭಾಗದಲ್ಲಿ ಎರಡನ್ನು ಬರೆದಾಗ ಏನಾಯ್ತಪ್ಪ? ಇಲ್ಲಿ 4 ಆಯಿತು. ಹೈಡ್ರೋಜನ್ 4 ಆಯಿತು. ಹೈಡ್ರೋಜನ್ 4 ಆಯಿತು. ಉತ್ಪನ್ನಗಳಲ್ಲಿ ಆಕ್ಸಿಜನ್ 2 ಆಯಿತು. ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ 2 ಆಯಿತು. ಉತ್ಪನ್ನಗಳಲ್ಲಿ 2 ಆಯಿತು. ರಾಸಾಯನಿಕ ಸಮೀಕರಣ, ಕಚ್ಚಾ ರಾಸಾಯನಿಕ ಸಮೀಕರಣವನ್ನು ನಾವು ಪಕ್ಕಾ ರಾಸಾಯನಿಕ ಸಮೀಕರಣವನ್ನಾಗಿ ಮಾಡಿದೆವು ಅಥವಾ ಸರಿದೂಗಿಸಿ ಬರೆದೆವು. ನೆಕ್ಸ್ಟ್ Na2CO3 + 2HCl ಎರೋ ಮಾರ್ಕ್ 2NaCl + H2O + CO2. ಇದನ್ನು ಕೂಡ ನೋಡಿರಿ, ಮೊದಲ ಹೆಂಗೆ ಕೊಟ್ಟಿದ್ರು? Na2CO3 ಕೊಟ್ಟಿದ್ರು ಪ್ಲಸ್ HCl ಕೊಟ್ಟಿದ್ರು ಪ್ಲಸ್ ಇದು ಎರೋ ಮಾರ್ಕ್ NaCl ಕೊಟ್ಟಿರು ಪ್ಲಸ್ H2O ಕೊಟ್ಟಿರು, CO2 ಕೊಟ್ಟಿರು. ಇಲ್ಲಿ ನೋಡಿರಿ, ಇದು ಏನಾಗಿತ್ತಪ್ಪ ಅಂದ್ರೆ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಎಷ್ಟದಾವ? ಇಲ್ಲಿ 2 ಅದಾವ. ಇಲ್ಲಿ ಎಷ್ಟದಾವ ಸೋಡಿಯಮ? ಒಂದೇ ಇತ್ತು. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದ್ದು ರೀ? 3 ಇದ್ದು. ಇಲ್ಲಿ ಆಕ್ಸಿಜನ್ ಎಷ್ಟಿದ್ದು? 3 ಇದ್ದು. ನೆಕ್ಸ್ಟ್ ಕಾರ್ಬನ್ ಎಷ್ಟಿತ್ತು? 1 ಇತ್ತು. ಇಲ್ಲಿ ಕಾರ್ಬನ್ 1 ಇತ್ತು. ಹೈಡ್ರೋಜನ್ ಎಷ್ಟಿತ್ತು? ಇಲ್ಲಿ ಒಂದೇ ಇತ್ತು. ಇಲ್ಲಿ ಎಷ್ಟವ? ಹೈಡ್ರೋಜನ್ 2 ಇತ್ತು. ಹಾಗಾಗಿ ಇದನ್ನು ನಾವು ಏನು ಮಾಡಿದೆವಪ್ಪ ಅಂದ್ರೆ ಕಚ್ಚಾ ಸಮೀಕರಣ ಇತ್ತು. ಇದನ್ನು ನಾವು ಸರಿದೂಗಿಸಿದ ಸಮೀಕರಣ ಮಾಡಿದೆವು. ನೋಡಿರಿ, ಸೋಡಿಯಂ ಪ್ರತಿವರ್ತಕಗಳಲ್ಲಿ 2, ಉತ್ಪನ್ನಗಳಲ್ಲಿ 2. ಕಾರ್ಬನ್ ಪ್ರತಿವರ್ತಕಗಳಲ್ಲಿ 1, ಉತ್ಪನ್ನಗಳಲ್ಲಿ 1. ಆಕ್ಸಿಜನ್ ಪ್ರತಿವರ್ತಕಗಳಲ್ಲಿ 3. ನೆಕ್ಸ್ಟ್ ಆಕ್ಸಿಜನ್
ಇಲ್ಲಿ ಪ್ರತಿವರ್ತಕಗಳಲ್ಲಿ ಎಷ್ಟದ ನೋಡ್ರಿ, ಉತ್ಪನ್ನಗಳಲ್ಲಿ ಎಷ್ಟದ ಆಕ್ಸಿಜನ್, ಇಲ್ಲಿ ಎಷ್ಟದವ ಒಂದದ, ಇಲ್ಲಿ ಎಷ್ಟದ ಎರಡು, ಮೂರು ಈಕ್ವಲ್ ಆಯಿತು. ನೆಕ್ಸ್ಟ್ ಹೈಡ್ರೋಜನ್ ಎಷ್ಟದವ ಪ್ರತಿವರ್ತಕಗಳಲ್ಲಿ ಎರಡು, ನೆಕ್ಸ್ಟ್ ಉತ್ಪನ್ನಗಳಲ್ಲಿ ಎಷ್ಟವ ಎರಡು ಅದಾವ. ಕ್ಲೋರಿನ್ ಎಷ್ಟದವ ಪ್ರತಿವರ್ತಕಗಳಲ್ಲಿ ಎರಡು ಕ್ಲೋರಿನ್ ಅದಾವ. ನೆಕ್ಸ್ಟ್ ಉತ್ಪನ್ನಗಳಲ್ಲಿ ಎಷ್ಟದವ ಕ್ಲೋರಿನ ನೋಡ್ರಿ 2Na ಅಂದ್ರೆ Na ಎಡಭಾಗದಲ್ಲಿ ಎರಡದ Cl ಸಂಬಂಧಪಡ್ತದೆ. ಇದೇನಾಯ್ತಪ್ಪ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಕ್ರಿಯೆ ಆಯ್ತು ರೀ. ನೆಕ್ಸ್ಟ್ ಮೂರನೇದ್ದು ನಾವು ಸರಿದೂಗಿಸ್ತೀವಿ, ಹೌದಾ. ಪ್ರಶ್ನೆಯನ್ನು ನೋಡ್ರಿ ಏನದ, N2 + H2 ಎರಡು ನೈಟ್ರೋಜನ್ ಅದಾವ, ಪ್ರತಿವರ್ತಕ ಎರಡು ಹೈಡ್ರೋಜನ್ ಅದಾವ. ಬಟ್ ಉತ್ಪನ್ನಗಳಲ್ಲಿ NH3 ಅಮೋನಿಯಾ, ಹೌದಾ. ನೈಟ್ರೋಜನ್ ಪ್ಲಸ್ ಹೈಡ್ರೋಜನ್ ಕೂಡಿ ಅಮೋನಿಯಾ ಆಗ್ಯದ. ಇಲ್ಲಿ ನೈಟ್ರೋಜನ್ನ ಒಂದು ಕಮ್ಮಿ ಅದ, ಹೈಡ್ರೋಜನ್ ಏನಾಗ್ಯದಪ್ಪ ಅಂದ್ರೆ ಒಂದು ಜಾಸ್ತಿ ಆಗ್ಯದ, ಹೌದಾ. ಇಲ್ಲಿ ನಾವು ನೈಟ್ರೋಜನ್ನ ಎರಡು ಮಾಡಬೇಕಾಗಿತ್ತಂದ್ರೆ ಏನು ಮಾಡಬೇಕು, ಇಲ್ಲಿ ನೈಟ್ರೋಜನ್ ಒಂದೇ ಅದಲ್ಲ, ನೈಟ್ರೋಜನ್ ಎರಡು ಮಾಡಬೇಕು. ನೈಟ್ರೋಜನ್ನ ಎಡಭಾಗದಲ್ಲಿ ಎರಡು ಬರಬೇಕು, ಎರಡು ನೈಟ್ರೋಜನ್ ಆಯಿತು, ಹೌದಾ. ಆವಾಗ ಹೈಡ್ರೋಜನ್ ಎಷ್ಟಾಯಿತು, 2 × 3 = 6 ಆಯಿತು. ಆವಾಗ ನಾವೇನು ಮಾಡ್ಬೇಕಂದ್ರೆ ಈ ಹೈಡ್ರೋಜನ್ ಎರಡೇ ಇವನು 6 ಮಾಡಬೇಕು. ಅವಾಗ ಏನು ಮಾಡಬೇಕು, ಇಲ್ಲಿ ಮೂರನ್ನು ಹೈಡ್ರೋಜನ್ ಎಡಭಾಗದಲ್ಲಿ 3 ಬರೆದ್ರೆ ಪ್ರತಿವರ್ತಕಗಳಲ್ಲಿ ನೈಟ್ರೋಜನ್ ಎರಡು ಆಗ್ತಾವ. ನೆಕ್ಸ್ಟ್ ನೋಡಿರಿ, ಪ್ರತಿವರ್ತಕಗಳಲ್ಲಿ ನೈಟ್ರೋಜನ್ ಎರಡು, ಉತ್ಪನ್ನಗಳಲ್ಲಿ ಎರಡು. ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಎಷ್ಟವ 3 × 2 = 6, ಇಲ್ಲಿ 2 × 3 = 6. ರಾಸಾಯನಿಕ ಸಮೀಕರಣ ಏನಾಯಿತು ಸರಿದೂಗಿತು, ಹೌದಾ. ಈ ರೀತಿಯಾಗಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ನಾವು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸ್ಬೇಕು, ಹೌದಾ. ನೋಡಿರಿ 3 ಅಂಕದಲ್ಲಿ ಎಷ್ಟನೇ ಪ್ರಶ್ನೆ ಇದು, 3 ಅಂಕದಲ್ಲಿ 7ನೇ ಪ್ರಶ್ನೆ. ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಪೂರ್ಣಗೊಳಿಸಿ. ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಪೂರ್ಣಗೊಳಿಸಿ. NaCl + AgNO3 ನೋಡಿರಿ, ಇವನ್ನು ಏನು ಮಾಡಂದಾರ ಪೂರ್ಣಗೊಳಿಸ್ರಿ ಅಂತ ಹೇಳ್ಯಾರ. ಪ್ರತಿವರ್ತಕಗಳನ್ನು ಅವರೇ ಕೊಟ್ಟಾರ ವಿದ್ಯಾರ್ಥಿಗಳೇ. ಸೋಡಿಯಂ ಕ್ಲೋರೈಡ್ ಪ್ಲಸ್ ಸಿಲ್ವರ್ ನೈಟ್ರೇಟನ್ನು ಕೊಟ್ಟಾರ. ಉತ್ಪನ್ನಗಳಲ್ಲಿ 2 ಬಾಕ್ಸನ್ನು ಹಾಕಿ ಖಾಲಿ ಬಿಟ್ಟಾರ. ಇದನ್ನು X ಮತ್ತು Y ಅಂತ ಕೂಡ ಕೇಳ್ಬೋದು. ಆವಾಗ ಈ ಬಾಕ್ಸನ್ನು ನಾವು ಪೂರ್ಣಗೊಳಿಸ್ಬೇಕು, ಹೌದಾ. ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಾಯಿಸಿದಾಗ ಏನಾಗ್ತವೆ, ಒಂದು ಪ್ರತಿವರ್ತಕದ 2 ಉತ್ಪನ್ನಗಳು ಉಂಟಾಗ್ತಾವೆ, ಹೌದಾ. 2 ಬಾಕ್ಸನ್ನು ಖಾಲಿ ಬಿಟ್ಟಾರ. ನೆಕ್ಸ್ಟ್ Pb + CuCl2 ಎರೋ ಮಾರ್ಕ್ 2 ಬಾಕ್ಸನ್ನು ಬಿಟ್ಟಾರ, 2 ಉತ್ಪನ್ನಗಳು. ಅಂದ್ರೆ 3 ರಾಸಾಯನಿಕ ಸಮೀಕರಣದಲ್ಲಿ 2 ಉತ್ಪನ್ನಗಳು ಬರ್ತಾವೆ. ಅದನ್ನು ನಮ್ಗೆ ಅವ್ರೇನು ಮಾಡಂದ್ರೆ ಪೂರ್ಣಗೊಳಿಸಿ ಅಂತ ಕೇಳ್ಯಾರ. ನೋಡಿರಿ NaCl + AgNO3 ಇಲ್ಲಿ 2 ಲೋಹಗಳದಾವ, 2 ಪ್ರತಿವರ್ತಕಗಳಲ್ಲಿ ತಲಾ ಒಂದೊಂದು ಲೋಹಗಳದಾವ. ನೆಕ್ಸ್ಟ್ ಅಯಾನುಗಳದಾವ. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಪ್ರತಿವರ್ತಕ ಅಯಾನುಗಳನ್ನು ವಿನಿಮಯ ಮಾಡ್ಕೋತದ. NaCl Na ಏನು ಮಾಡ್ತದ, NO3 ಅನ್ನು ತೊಗೊಂಡು NaNO3 ಆಗುತ್ತೆ. ಫಸ್ಟ್ ಬಾಕ್ಸ್ ಒಳಗೆ NaNO3 ಇಲ್ಲದ ನೋಡಿರಿ ಆನ್ಸರ್ NaNO3. ನೆಕ್ಸ್ಟ್ Ag ಏನು ಮಾಡುತ್ತಾ, Cl ಅನ್ನು ತೊಗೊಂಡು AgCl ಬೆಳ್ಳಿಯ ಕ್ಲೋರೈಡ್ ಆಗುತ್ತೆ. ಸೋಡಿಯಂ ನೈಟ್ರೇಟ್ ಫಸ್ಟ್ ಬಾಕ್ಸ್ ಒಳಗೆ ಸೋಡಿಯಂ ನೈಟ್ರೇಟ್ ಬರಿಬೇಕು, ಸೆಕೆಂಡ್ ಬಾಕ್ಸ್ ಒಳಗೆ ಬೆಳ್ಳಿಯ ಕ್ಲೋರೈಡನ್ನು ಬರಿಬೇಕು. ಇಲ್ಲದ ನೋಡಿರಿ ಆನ್ಸರ್ NaCl + AgNO3 ಎರೋ ಮಾರ್ಕ್ NaNO3 + AgCl. ಸೆಕೆಂಡ್ ಕ್ವಶನ್, CaCl2 ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದನ್ನು ಕಾಯಿಸಬೇಕು. ಒಂದೇ ಪ್ರತಿವರ್ತಕದ ಕಾಸ್ತಾಗ ಎಷ್ಟಾಗ್ತಾವ್ರಿ, 2 ಉತ್ಪನ್ನಗಳು ಉಂಟಾಗ್ತಾವೆ. CaCO3 ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್. ಫಸ್ಟ್ ಬಾಕ್ಸ್ ಒಳಗೆ ಕ್ಯಾಲ್ಸಿಯಂ ಆಕ್ಸೈಡ್, ಸೆಕೆಂಡ್ ಬಾಕ್ಸ್ ಒಳಗೆ ಕಾರ್ಬನ್ ಡೈಆಕ್ಸೈಡ್. ಉತ್ತರ CaCO3 ಡಿವೈಡ್ ಆಗ್ಯದ ಉಷ್ಣವನ್ನು ಕೊಟ್ಟಾಗ, ಇದನ್ನು ಉಷ್ಣ ವಿಭಜನ ಕ್ರಿಯೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ 3ನೇ ಪ್ರಶ್ನೆ, Pb + CuCl2 ಎರೋ ಮಾರ್ಕ್ ಉತ್ಪನ್ನಗಳನ್ನು 2 ಬಾಕ್ಸ್ ಕೊಟ್ಟಾರ. ನೋಡಿರಿ Pb + CuCl2 ಎರೋ ಮಾರ್ಕ್ ಏನಾಗುತ್ತಾ, PbCl2 ಅಂದ್ರೆ Pb ಅಂದ್ರೆ ಲೆಡ್, ಹೌದಾ. ಸೀಸ ಇದು ತಾಮ್ರಕ್ಕಿಂತ ಅತಿ ಹೆಚ್ಚು ಕ್ರಿಯಾಶೀಲವಾದಂತಹ ಒಂದು ಲೋಹ. ಹಾಗಾಗಿ ಇದೇನು ಮಾಡ್ತದೆ, ತಾಮ್ರದ ಕ್ಲೋರೈಡ್ನಲ್ಲಿರುವಂಥ ತಾಮ್ರವನ್ನು ಪಲ್ಲಟಗೊಳಿಸಿ Cl2 ಅನ್ನು ತಗೋತದೆ. PbCl2 + Cu ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಆಗುತ್ತಪ್ಪ ಅಂದ್ರೆ ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗುತ್ತಾ, ಹೌದಾ. ನೆಕ್ಸ್ಟ್ ಇಲ್ಲಿ ಅಥವಾ ಒಂದು ಕ್ವಶನ್ ಕೇಳ್ಯಾರ, ಹೌದಾ. 7ನೇದು 3 ಅಂಕಗಳಲ್ಲಿ 7ನೇ ಪ್ರಶ್ನೆದಾಗ ರೋಮನ್ ಅಂಕಿ 3 ಪ್ರಶ್ನೆಗಳನ್ನು ಕೇಳ್ಯಾರ. ಪೂರ್ಣಗೊಳಿಸಿ, ಸಮೀಕರಣಗಳನ್ನು ಪೂರ್ಣಗೊಳಿಸಿ. ಅಥವಾ ಅದನ್ನು ಬರಲಿಲ್ಲ ಅಂದ್ರೆ ಅಥವಾ ಕ್ವಶನ್, ಬದಲಾವಣೆಯೊಂದು ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ. ನೋಡಿರಿ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ 4 ಬದಲಾವಣೆಗಳಾದರೂ 4ರೊಳಗೆ ಯಾವುದಾದ್ರೂ ಒಂದಾದರೂ ಕೂಡ ರಾಸಾಯನಿಕ ಕ್ರಿಯೆ ನಡೆದಂತ ನಾವು ಹೇಳ್ತೀವಿ. ಅದರ 2 ಅಂಶಗಳನ್ನು ಬರೆಯಿರಿ ಅಂತ ಹೇಳ್ಯಾರ. ಎ ಕ್ವಶನ್. ನೆಕ್ಸ್ಟ್ 3, ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ. ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿ. ಇದು ಕೂಡ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ನೋಡಿರಿ, ಅಲ್ಲಿ ಬದಲಾವಣೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದು ಅಂತಂದ್ರೆ ಅಲ್ಲಿ 4 ಅಂಶಗಳನ್ನು ನೋಡ್ತೀವಿ. ಅವರು 2 ಅಂಶಗಳನ್ನು ಕೇಳ್ಯಾರ. ಕೆಲವೊಂದು ಸರ್ತಿ 4 ಅಂಶಗಳು ಬರಿ ಅಂತ ಕೇಳ್ಬೋದು, ಹೌದಾ. 2 ಪ್ರತಿವರ್ತಕಗಳು ಕೂಡ ಏನಂತ ಹೊಸ ವಸ್ತು ಉಂಟಾಗ್ತದೆ, ಫಸ್ಟ್ ಪಾಯಿಂಟ್, ಹೌದಾ.
ಬಣ್ಣದಲ್ಲಿ ಬದಲಾವಣೆ. ಉತ್ಪನ್ನಗಳಲ್ಲಿ ಪ್ರತಿವರ್ತಕಗಳಲ್ಲಿದ್ದಾಗ ಒಂದು ಬಣ್ಣ ಇರ್ಬೋದು, ಉತ್ಪನ್ನಗಳಲ್ಲಿದ್ದಾಗ ಮತ್ತೊಂದು ಬಣ್ಣಗಳಲ್ಲಿ ಬದಲಾವಣೆ. ನೆಕ್ಸ್ಟ್ ಸ್ಥಿತಿ ಬದಲಾವಣೆ. ಹೌದಾ, ಅದು ಸಾಲಿಡ್ ಇದ್ದಿದ್ದು ಅಥವಾ ಘನ ಸ್ಥಿತಿ ಇದ್ದಿದ್ದು ದ್ರವ ಆಗ್ಬೋದು, ದ್ರವ ಇದ್ದಿದ್ದು ಅನಿಲ ಆಗ್ಬೋದು, ಅನಿಲ ಇದ್ದಿದ್ದು ಘನ ಆಗ್ಬೋದು. ಈ ಥರ ಸ್ಥಿತಿ ಬದಲಾವಣೆ ಆಗ್ಬೋದು. ನೆಕ್ಸ್ಟ್ ಉಷ್ಣ ಬಿಡುಗಡೆ ಆಯ್ತಂದ್ರೆ ಬಹಿರುಷ್ಣಕ ಕ್ರಿಯೆ, ಉಷ್ಣ ಹೀರಿಕೆ ಆಯ್ತಂದ್ರೆ ಅಂತರುಷ್ಣಕ ಕ್ರಿಯೆ. ಹೌದಾ, ಅನಿಲ ಬಿಡುಗಡೆ. ಈ 4 ಅಂಶಗಳು ಅಥವಾ ಈ 5 ಅಂಶಗಳನ್ನು ಒಳಗೊಂಡಿತ್ತಂದ್ರೆ ಅಥವಾ 5ರಲ್ಲಿ ಯಾವುದಾದ್ರೂ ಒಂದು ಅಂಶ ಒಳಗೊಂಡಿತ್ತಂದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದದ ಅಂತ ನಾವು ಹೇಳ್ಬೋದು. ಒಂದು ವೇಳೆ ಯಾವ ಅಂಶಗಳು ಒಳಗೊಂಡಿಲ್ಲ ಅಂದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆದಿಲ್ಲ ಅಂತ ಅರ್ಥ ಕೊಡ್ತದೆ. ನೆಕ್ಸ್ಟ್ ಇದರೊಳಗೆ ಬಿ ಕ್ವಶನ್. ಹೌದಾ, ಏನು ಕೇಳ್ಯಾರ? Na2 ಸೋಡಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ಎರಡೂ ಏನಪ್ಪ ಅಂದ್ರೆ ಪ್ರತಿವರ್ತಕಗಳು, ಎರಡರಲ್ಲಿ ಅಯಾನುಗಳದಾವ, ಪರಸ್ಪರ ವಿನಿಮಯ ಮಾಡ್ಕೊತವೆ. ಇದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗ್ತಂತ ಈಗಾಗಲೇ ನೀವು ಸ್ಟಡಿ ಮಾಡಿರಿ. ಹೌದಾ, 2NaCl ನೋಡಿರಿ, ಸರಿದೂಗಿಸಿ ಬರಿ ಅಂದ್ರೆ ಪ್ರತಿವರ್ತಕಗಳಲ್ಲಿ Na ಎಷ್ಟದ? 2 ಅದ, ಉತ್ಪನ್ನಗಳಲ್ಲಿ Na 2 ಅದ. ಪ್ರತಿವರ್ತಕಗಳಲ್ಲಿ ಸಲ್ಫರ್ 1 ಅದ, ಉತ್ಪನ್ನಗಳಲ್ಲಿ ಕೂಡ ಸಲ್ಫರ್ 1 ಅದ. ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಎಷ್ಟದಾವ? 4 ಅದಾವ, ಉತ್ಪನ್ನಗಳಲ್ಲಿ ಆಕ್ಸಿಜನ್ 4 ಅದಾವ. ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಬೇರಿಯಂ ಎಷ್ಟದ? 1 ಅದ, ಉತ್ಪನ್ನಗಳಲ್ಲಿ ಬೇರಿಯಂ 1 ಅದ. ನೋಡಿರಿ Cl2. ಹೌದಾ, ಕ್ಲೋರಿನ್ ಎಷ್ಟವ? ಪ್ರತಿವರ್ತಕ 2, ಇಲ್ಲಿ 2. ಇಲ್ಲಿ 2NaCl ಅಂದ್ರೆ 2 ಸೋಡಿಯಂ ಅದಾವ ರೀ, 2 ಕ್ಲೋರಿನ್ ಅದಾವ. ಇದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ, ಅಯಾನುಗಳ ವಿನಿಮಯ ಆಗ್ಯದ. ಹೌದಾ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ನಾವು ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೂಡ ನೋಡ್ಬೋದು. ಈ ಕೆಳಗಿನ, ಹೌದಾ ನೋಡಿರಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಪದ ಸಮೀಕರಣ ಕೊಟ್ಟಾರ. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೆಯುತ್ತದೆ. ನೈಸರ್ಗಿಕ ಅನಿಲ ಮೀಥೇನ್. ಹೌದಾ, ಮೀಥೇನನ್ನು ನಾವು ನೈಸರ್ಗಿಕ ಅನಿಲ ಅಂತ ಕರಿತೀವಿ. ದಹನ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ದೊರೆಯುತ್ತದೆ. ನೆಕ್ಸ್ಟ್ ಬಿ ಕ್ವಶನ್ ಕೇಳ್ಯಾರ. ಹೌದಾ, ಎ ಕ್ವಶನ್ ಕೇಳಿ ಎದ 2 ರೋಮನಿಕೆ ಫಸ್ಟ್ ಸೆಕೆಂಡ್, ಬಿ ಕ್ವಶನ್ ಅದ್ರಾಗ 2. ತಾಮ್ರದಿಂದ ಮಾಡಿದ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಮೇಲ್ಮೈ ಮೇಲೆ ಹೊಳಪನ್ನು ಕಳೆದುಕೊಳ್ಳುತ್ತವೆ. ತಾಮ್ರದ ವಸ್ತುಗಳನ್ನು ನಾವು ಗಾಳಿಗೆ ಇಟ್ಟೇವೆ ಅಂದ್ರೆ ಏನಾಗ್ತವಪ್ಪ ಅಂದ್ರೆ ಅವು ಹೊಳೆಯುವ ಗುಣವನ್ನು ಕಳೆದುಕೊಳ್ಳುತ್ತವೆ. ಯಾಕಂತ ಕೇಳ್ಯಾರ. ಹೌದಾ, ಕಾರಣ ಕೊಡಿ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬರುತ್ತದೆ. ಹೌದಾ, ಇದಕ್ಕೆ 2 ವೈಜ್ಞಾನಿಕ ಕಾರಣಗಳು ಕೇಳ್ಯಾರ. ನೆಕ್ಸ್ಟ್ 2 ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಬರೆಯಿರಿ ಅಂತ ಕೇಳ್ಯಾರ. ಹೌದಾ ನೋಡಿರಿ, ಮೊದಲನೇ ಪ್ರಶ್ನೆ. ಹೌದಾ, ಏನು ಕೇಳ್ಯಾರ? ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಗಳು ಕೊಟ್ಟಾರ. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಎರೋ ಮಾರ್ಕ್ ಏನಾಗುತ್ತಾ? ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಬಿಡುಗಡೆ ಆಗುತ್ತೆ, ಅವರೇ ಕೊಟ್ಟಾರ. Ca ಕ್ಯಾಲ್ಸಿಯಂ, O ಆಕ್ಸಿಜನ್, Ca ಕ್ಯಾಲ್ಸಿಯಂ, CO3 ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಬಿಡುಗಡೆ ಆಗುತ್ತೆ ಪ್ಲಸ್ CO2. ನೋಡಿರಿ, ಕ್ಯಾಲ್ಸಿಯಂ ಪ್ರತಿವರ್ತಕಗಳಲ್ಲಿ 1 ಅದ, ಉತ್ಪನ್ನಗಳಲ್ಲಿ 1. ಕಾರ್ಬನ್ ಪ್ರತಿವರ್ತಕಗಳು 1, ಉತ್ಪನ್ನಗಳು 1. ಹೌದಾ, ಆಕ್ಸಿಜನ್ 3, ಇಲ್ಲಿ ಕೂಡ O + O2 ಏನಾಗುತ್ತೆ? O3 ಆಗುತ್ತೆ. ಹೌದಾ, ಒಂದನೇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದರೊಳಗೆ 2ನೇದು ಪ್ರಶ್ನೆ ಕೇಳ್ಯಾರ. CH4 + 2O2. ಹೌದಾ, ಏನು ಕೇಳ್ಯಾರ? ನೈಸರ್ಗಿಕ ಅನಿಲ ಮೀಥೇನ್ ದಹನ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ದೊರೆಯುತ್ತದೆ. ಮೀಥೇನ್ CH4 ಪ್ಲಸ್ ದಹನ ಕ್ರಿಯೆಯಲ್ಲಿ ಯಾವ ಅನಿಲವನ್ನು ಬಳಸ್ತೀವಿ? ಆಮ್ಲಜನಕವಿಲ್ಲದೆ ಏನಾಗಂಗಿಲ್ಲ, ದಹನ ಕ್ರಿಯೆ ನಡೆಯಂಗಿಲ್ಲ. ಅಲ್ಲಿ O2 ಅಥವಾ 2O2 ಅನ್ನು ಬಳಸ್ಬೋದು. ಎರೋ ಮಾರ್ಕ್ CO2 + 2H2O. CH4 ಮೀಥೇನ್ ಕಾರ್ಬನ್ ಎಷ್ಟದ? ಪ್ರತಿವರ್ತಕಗಳಲ್ಲಿ 1 ಅದ. ಹೈಡ್ರೋಜನ್ ಎಷ್ಟದ? 4 ಅದ ಪ್ರತಿವರ್ತಕಗಳಲ್ಲಿ. ನೆಕ್ಸ್ಟ್ ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ ಎಷ್ಟದ? 4 ಅದ. ಸೇಮ್ ನೋಡ್ರಿ, ಉತ್ಪನ್ನಗಳಲ್ಲಿ ಕೂಡ ಕಾರ್ಬನ್ ಎಷ್ಟದ? 1 ಅದ. ಆಕ್ಸಿಜನ್ ಎಷ್ಟದ ಉತ್ಪನ್ನಗಳಲ್ಲಿ? ಇಲ್ಲಿ 2 ಆಕ್ಸಿಜನ್, ಇಲ್ಲಿ H ನ ಎಡಭಾಗದಲ್ಲಿ 2 ಅಂದ್ರೆ ಇಲ್ಲಿ 2 ಆಕ್ಸಿಜನ್. ಟೋಟಲ್ ನಂಬರ್ ಆಫ್ ಆಕ್ಸಿಜನ್ ಏನದ? 4 ಅದ. ಹೈಡ್ರೋಜನ್ ಎಷ್ಟದಪ್ಪ ಅಂದ್ರೆ 4 ಅದ, ಇಲ್ಲಿ ಕೂಡ 4 ಅದ. ಹಾಗಾಗಿ ಒಂದು ರಾಸಾಯನಿಕ ಸಮೀಕರಣದಲ್ಲಿ ಮೂಲ ವಸ್ತುಗಳ ಪ್ರಮಾಣ ಪ್ರತಿವರ್ತಕದಲ್ಲಿ ಎಷ್ಟದ? ಉತ್ಪನ್ನಗಳಲ್ಲಿ ಕೂಡ ಮೂಲ ವಸ್ತುಗಳ ಪ್ರಮಾಣ ಅಷ್ಟೇ ಅದ. ಹಾಗಾಗಿ ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವಾಗಿದೆ. ನೆಕ್ಸ್ಟ್ ಕಾರಣ ಕೊಡಿ. ತಾಮ್ರದಿಂದ ಮಾಡಿದ ವಸ್ತುಗಳು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಮೇಲ್ಮೈನ ಹೊಳಪನ್ನು ಕಳೆದುಕೊಳ್ಳುತ್ತವೆ, ಏಕೆ? ವಾತಾವರಣದಲ್ಲಿನ ಗಾಳಿಯೊಂದಿಗೆ ತಾಮ್ರದ ಆಕ್ಸೈಡ್ ಏನು ಮಾಡುತ್ತಪ್ಪ ಅಂದ್ರೆ, ತಾಮ್ರದ ವಸ್ತುಗಳು ವಾತಾವರಣದಲ್ಲಿನ ಗಾಳಿಯೊಂದಿಗೆ, ವಾತಾವರಣದಲ್ಲಿನ ಗಾಳಿಯೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಅಥವಾ ತಾಮ್ರದ ಕಾರ್ಬೋನೇಟ್ ಆಗುತ್ತದೆ. CuCO3 ಅಥವಾ CuO ಎಂದು ಆಗ್ತದೆ. ತಾಮ್ರದ ಆಕ್ಸೈಡ್ ಆಗ್ಬೋದು ಗಾಳಿಯೊಂದಿಗೆ ವರ್ತಿಸಿ, ಅಥವಾ ತಾಮ್ರದ ಕಾರ್ಬೋನೇಟ್ ಆಗ್ಬೋದು. ಹಾಗಾಗುವುದರಿಂದ ತಾಮ್ರ ಏನು ಮಾಡ್ತದ? ಆಕ್ಸಿಜನ್ನ ಪಡೆದುಕೊಂಡು ಉತ್ಕರ್ಷಣೆಯನ್ನು ಹೊಂದುವುದರಿಂದ
ಏನಾಗುತ್ತಪ್ಪ ಅಂದ್ರೆ ಅದು ತಾಮ್ರವು ಸಂಕ್ಷಾರಣೆಗೆ ಒಳಪಡಬಹುದು ಅಥವಾ ತಾಮ್ರ ಕೂಡ ತಿಕ್ಕು ಹಿಡಿದು ಏನಾಗುತ್ತಪ್ಪ ಅಂದ್ರೆ ಅದು ಹಸಿರು ಬಣ್ಣಕ್ಕೆ ಬರಬಹುದು ಅಂತ ನಾವು ಇಲ್ಲಿ ಹೇಳ್ಬೋದು. ಇದರೊಳಗೆ ಯಾವುದಾದ್ರೂ ಒಂದು ಪಾಯಿಂಟನ್ನು ಬರಿಬೇಕು. 1 ಅಂಕಗಳಿಗೆ ಕೇಳಿದಂಥ ಪ್ರಶ್ನೆ ಆಗಿರೋದರಿಂದ ಇದರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟನ್ನು ಬರೆದ್ರೆ ನಿಮಗೆ 1 ಅಂಕವನ್ನು ಕೊಡ್ತಾರೆ. ಹೌದಾ? ನೆಕ್ಸ್ಟ್ 2ನೇ ಕ್ವಶನ್ ಕೇಳ್ಯಾರವರು. ವೈಜ್ಞಾನಿಕ ಕಾರಣ ಕುಡಿದಾಗ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗುತ್ತದೆ. ಇಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೆದದಪ್ಪ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ. ಯಾಕೆ ನೋಡ್ರಿ, ಕಬ್ಬಿಣವು ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. ಯಾವುದಾದ್ರೂ ಒಂದು ಪಾಯಿಂಟನ್ನು ಬರಿಬೇಕು. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಏನಾಗುತ್ತಾ ಕಂದು ಬಣ್ಣಕ್ಕೆ ಬರುತ್ತದೆ. ಅಂದ್ರೆ ಕಬ್ಬಿಣ ಅತಿ ಹೆಚ್ಚು ಕ್ರಿಯಾಶೀಲವಾದಂಥ ಧಾತು. ಇದೇನು ಮಾಡ್ತದ, ಕಡಿಮೆ ಕ್ರಿಯಾಶೀಲವಾದಂಥ ಧಾತು ಅಥವಾ ಲೋಹವಾದಂಥ ತಾಮ್ರವನ್ನು ಪಲ್ಲಟಗೊಳಿಸಿ ಅದರಲ್ಲಿರುವಂಥ ಸಲ್ಫೇಟನ್ನು ಪಡೆದುಕೊಳ್ತದೆ. ಯಾವಾಗಿದು ಸಲ್ಫೇಟನ್ನು ಪಡೆದುಕೊಳ್ತದೆ ಆವಾಗ ಇದೇನಾಗುತ್ತಾ ಕಂದು ಬಣ್ಣಕ್ಕೆ ಪರಿವರ್ತನೆ ಆಗ್ತದ ಅಂತ ನಾವು ಹೇಳ್ತೀವಿ. ಇಲ್ಲಿ ಎ ಕ್ವಶನ್ದಾಗ ರೋಮನ್ ಕೀ ಫಸ್ಟ್ ಸೆಕೆಂಡ್, ಬಿ ಕ್ವಶನ್ದಾಗ ರೋಮನ್ ಕೀ ಫಸ್ಟ್ ಸೆಕೆಂಡ್. ಈ 4 ಪ್ರಶ್ನೆಗಳನ್ನು ಬರೆದಾಗ ನಿಮಗೆ ಏನು ಸಿಗ್ತಪ್ಪ ಅಂದ್ರೆ ಸಂಪೂರ್ಣವಾಗಿ 4 ಅಂಕಗಳು ಸಿಗ್ತಾವ. ಹೌದಾ? ಇಲ್ಲಿವರೆಗೆ ನಾವು ವಿದ್ಯಾರ್ಥಿಗಳೇ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಕ್ಕೆ ಸಂಬಂಧಿಸಿದಂತಹ ಕರ್ನಾಟಕ SSLC ಮಂಡಳಿ ಬಿಡುಗಡೆ ಮಾಡಿದಂತಹ 2019ರಿಂದ 2024ರವರೆಗಿನ ಎಲ್ಲ ವಾರ್ಷಿಕ SSLC ವಾರ್ಷಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ 1 ಅಂಕದ ಬಹು ಆಯ್ಕೆಗಳ 2 ಅಂಕದ 3 ಅಂಕದ ಪ್ರಶ್ನೆಗಳನ್ನು ಸವಿವರವಾಗಿ ಅಧ್ಯಯನ ಮಾಡಿದ್ದೇವೆ. ಹೌದಾ? ಇದರಲ್ಲಿ ಏನಾದರೂ ನಿಮಗೆ ಲೋಪದೋಷಗಳು ಕಂಡು ಬಂದಲ್ಲಿ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯಾಗಿ ನಾವು ಲೋಹಗಳು ಮತ್ತು ಅಲೋಹಗಳಾಗಿರ್ಬೋದು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಾಗಿರ್ಬೋದು, ಎಲ್ಲ ರಾಸಾಯನಶಾಸ್ತ್ರ, ಭೌತಶಾಸ್ತ್ರ ಹಾಗೂ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಎಲ್ಲ ಅಧ್ಯಾಯಗಳ 2019ರಿಂದ 2024ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು ಸವಿವರವಾಗಿ ತಮ್ಮೊಂದಿಗೆ ವಿಶ್ಲೇಷಿಸುವುದರ ಮೂಲಕ ಹಂಚಿಕೊಳ್ಳುವುದರ ಮೂಲಕ ತಮಗೆ ನಾವು ತಿಳಿಯಪಡಿಸುತ್ತೇವೆ. ಎಲ್ಲ ಪರೀಕ್ಷೆಗೆ ನಾವು ಯಾವುದೇ ಕೊರತೆ ಇಲ್ಲದೆ ನೀವು ಆರಾಮವಾಗಿ ಏನಪ್ಪ ಅಂದ್ರೆ ಪರೀಕ್ಷೆಯನ್ನು ಬರೆದು ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನೀವು ಸಾಧಿಸುವಲ್ಲಿ ನಾವು ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಹೇಳುತ್ತಾ ಇಲ್ಲಿಯವರೆಗೆ ತರಗತಿಯನ್ನು ವೀಕ್ಷಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯ ಧನ್ಯವಾದಗಳು. ಇದೇ ಥರ ತರಗತಿಗಳನ್ನು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು.